ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು ಎಂಬಿಬಿಎಸ್, ಎಂಎಸ್ ಆರ್ಥೋ, ಎಂಐ, ಪಿಡಿ, ಇಡಿ, ಎಫ್ಆರ್, ಸಿಎಸ್, ಟಿಆರ್ ಅಂಡ್ ಆರ್ಥೋ, ಎಫ್ಆರ್, ಸಿಎಸ್ಇಡಿ ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರೋಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. 100 ಹಾಸಿಗೆ ಇರುವ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ. ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಸಿಟಿ ಸ್ಕ್ಯಾನ್, 3D ಮತ್ತು 4D ಅಲ್ಟ್ರಾಸೋನೋಗ್ರಫಿ, 3 ಲ್ಯಾಮಿನರ್ ಆಪರೇಷನ್ ಥಿಯೇಟರ್ಗಳು, ಜನರಲ್ ಮೆಡಿಸಿನ್, ಡಯಾಬೆಟೊಲಾಜಿಸ್ಟ್, ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ, ಗೈನಕಾಲಜಿ ಮತ್ತು ಒಬೆಸ್ಟೆಟಿಕ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಡರ್ಮಟೊಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್, ಗ್ಯಾಸ್ಟ್ರಿಕಲ್ ಸರ್ಜರಿ, ಗ್ಯಾಸ್ಟ್ರೋಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ, ಯೂರಾಲಜಿ, ನೆಫ್ರಾಲಜಿ, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಸ್ಪೈನ್ ಸರ್ಜರಿ, ರೆಮಟೊಲಜಿ, ಎಂಡ್ರೋಕಾಲಜಿ, ವ್ಯಾಸ್ಕ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ, ಡಿಜಿಟಲ್ ಎಕ್ಸ್ರೇ ಲ್ಯಾಬ್, ಮೆಡಿಕಲ್ ಸೇರಿದಂತೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಮೊಬೈಲ್ ನಂಬರ್ 9780631111ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಅಪ್ರಾಪ್ತ ಬಾಲಕಿಯೊಂದಿಗೆ ಅನುಚಿತ ವರ್ತನೆ ನಡೆಸಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ ಮುತ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ MLC ತಿಪ್ಪಣ್ಣಪ್ಪ ಕಮ್ಮಕ್ನೂರ್ ಕಲಬುರಗಿಯಲ್ಲಿ ಪ್ರತಿಕ್ರಿಯೆ ನೀಡಿ ಮುತ್ಯಾರ ಹೆಸರು ಕೆಡಿಸಲು ಷಡ್ಯಂತ್ರ ನಡೆಯುತ್ತಿದೆ ಎಂದು ತಿಳಿಸಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಪ್ರಾಪ್ತ ಬಾಲಕಿಯು ಕೆಲ ದಿನಗಳ ಹಿಂದೆ ಅನಾರೋಗ್ಯದಿಂದ ಬಳಲುತ್ತಿದ್ದಳು. ಮುತ್ಯಾರ ಆಶೀರ್ವಾದದಿಂದ ಆಕೆ ಗುಣಮುಖಳಾಗಿ ಬಳಿಕ ಪೋಷಕರೊಂದಿಗೆ ಮಠಕ್ಕೆ ಬಂದು ಆಶೀರ್ವಾದ ಪಡೆದಿದ್ದಾಳೆ. ಇದೇ ಸಂದರ್ಭದಲ್ಲಿ ಮುತ್ಯಾರವರು ಬಾಲಕಿಯನ್ನ ಎತ್ತಿಕೊಂಡು ಪ್ರೀತಿ ತೋರಿಸಿದ್ದಾರೆ. ಈ ಘಟನೆಯನ್ನ ತಪ್ಪಾಗಿ ಅರ್ಥೈಸಿ ವಿವಾದ ಸೃಷ್ಟಿಸಲಾಗುತ್ತಿದೆ. ಇದು ಮುತ್ಯಾರ ಹೆಸರು ಕೆಡಿಸಲು ಷಡ್ಯಂತ್ರ ನಡೆಯುತ್ತಿದೆ. ಮಲ್ಲಿಕಾರ್ಜುನ ಮುತ್ಯಾರವರ ಮೇಲೆ ಈ ಫೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಕೇಸ್ ದಾಖಲೆ ಮಾಡಿದ್ದಾರೆ. ಅದನ್ನು ನಾನು ಖಂಡಿತವಾಗಿ ಖಂಡಿಸ್ತೇನೆ. ಏಕೆಂದರೆ ಆ ಮನೆಯವರೊಡನೆ ಮಾತಾಡಿದಾಗ ಅವ್ರು ಹೇಳ್ತಾರೆ, ನನ್ನ ಮಗಳು ಅಲ್ಲ, ಅವ್ರ ಮಗಳು.
ಮಲ್ಲಿಕಾರ್ಜುನ ಮುತ್ತೇನವರ ಮಗಳು, ಅವರ ಉಡಿಯಲ್ಲಿ ಹಾಕಿದ್ದೇವೆ. ಅವರ ಆರೋಗ್ಯ ಸುಧಾರಿಸೋ ಸಲುವಾಗಿ ನಾವು 10 ಸಲ ಹೋಗಿದ್ದೇವೆ, ಬಂದಿದ್ದೇವೆ. ಮಗಳ ಮೈ ಮೇಲೆ ತಲೆಯ ಮೇಲಿಟ್ಟು ಆಶೀರ್ವಾದ ಮಾಡೋದು, ಮಗಳಿಗೆ ಶಕ್ತಿ ಬರಲಿ ಅಂತೇಳಿ ಅವರು ಆಕೆ ಖುಷಿ ಪಡಿಸೋದು. ಈ ರೀತಿಯಾಗಿ ನಮ್ಮ ಮಗಳ ಅಲ್ಲ, ಅವ್ರ ಮಗಳ ರೀತಿಯಲ್ಲಿ ಅವರು ಕುಟುಂಬಸ್ಥರ ರೀತಿಯಲ್ಲಿ ಅವರು ನೋಡಿದ್ದಾರೆ. ಆ ಸಂದರ್ಭದಲ್ಲಿ 15-20 ಜನ ಆ ರೂಮ್ನಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ಯಾವುದೇ ಅಚಾತುರ್ಯ ನಡೆದಿಲ್ಲ. ಲಕ್ಷಾನುಗಟ್ಟಲೆ ಜನ ಬಂದು ಹೋಗಿದ್ದಾರೆ. ನಾವು ಕೂಡ ಹೋಗ್ತೀವಿ ಬರ್ತೀವಿ. ಎಲ್ಲ ಮಂತ್ರಿಗಳು ಬಂದು ಹೋಗಿದ್ದಾರೆ. ಇವರು ಜಿಲ್ಲಾಧಿಕಾರಿ ಮತ್ತು SP ಅವರು ಈ ಆಯೋಗದವರ ಕಂಪ್ಲೇಂಟ್ ಮಾಡಿಕೊಳ್ಳಿ ಆ ಸ್ಥಳಕ್ಕೆ ಹೋಗಬೇಕಾಗಿತ್ತು. ಆ ಮನೆತನದ ಬಗ್ಗೆ ಸಂಪರ್ಕ ಮಾಡಬೇಕಾಗಿತ್ತು. ಅದನ್ನು ಪಂಚನಾಮ ಮಾಡಿ ಆಮೇಲೆ ಕೇಸ್ ದಾಖಲೆ ಮಾಡಬೇಕಾಗಿತ್ತು. ತಕ್ಷಣ ಕೇಸ್ ದಾಖಲೆ ಮಾಡಿ ಆ ಸ್ವಾಮೀಜಿಗಳಿಗೆ ಕಳಂಕ ತರ್ತಕ್ಕಂಥ ಕೆಲಸ ಆಯೋಗನೂ ಮಾಡಿದೆ ಮತ್ತು ಯಾದಗಿರಿ ಜಿಲ್ಲಾ ಆಡಳಿತ ಕೂಡ ಮಾಡಿದೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ, ಇದು ಸಮಾಜದಲ್ಲಿ ಅಶಾಂತಿ ಹುಟ್ಟಿಸ್ತಕ್ಕಂಥ ಕೆಲಸಗಳು ಮಾಡಕತ್ತಿದ್ದಾರೆ. ಅದನ್ನು ತಾವು ತಕ್ಷಣ ವಾಪಸ್ ತಗೋಬೇಕು. ಸ್ವಾಮೀಜಿಗಳು ಅವರೊಬ್ಬ ಸಣ್ಣ ವಯಸ್ಸಿನಲ್ಲಿ 23 ವಯಸ್ಸಿನಲ್ಲಿಯೇ ಅವರು ಮುಖ್ಯಮಂತ್ರಿ ಆಗಿ ಎಲ್ಲ ಮಂತ್ರಿಗಳು ಹಿಡಿದು ಲಕ್ಷಾನುಗಟ್ಟಲೆ ಜನ ಅವರು ಇದ್ದಂಥ ಸ್ಥಳಕ್ಕೆ ಬಂದು ಅವರ ಆಶೀರ್ವಾದ ಪಡ್ಕೊಂಡು ಹೋಗ್ತಕ್ಕಂಥದ್ದು ನೋಡಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅದಕ್ಕೇನಾದರೂ ಮಾಡಿ ಕಡಿವಾಣ ಹಾಕಬೇಕು, ಅವರ ಬೆಳವಣಿಗೆಗೆ ಆಗಬಾರ್ದು ಎಂಬ ದುರುದ್ದೇಶದಿಂದ ಇದನ್ನು ದಾಖಲೆ ಮಾಡಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾಕಂದರೆ 15-20 ತಾಯಿ ತಂದೆ ಮಕ್ಕಳು ಅವ್ರ ಅಣ್ಣ ತಮ್ಮ ಎಲ್ಲರೂ ಇದ್ದು ಸಮಕ್ಷಮದಲ್ಲಿ ಅವ್ರು ಹೇಳ್ತಾರೆ, ಇದೇ ಸಲ ಅಲ್ರಿ ನಾವು 10 ಸಲ ಇದ್ದು ಅಲ್ಲಿ ಬಂದು ಹೋಗ್ತಾ ಇದ್ದು. ನಮ್ಮ ಮಗಳಿಗೆ ಅವರೆಲ್ಲ ಆಶೀರ್ವಾದ ರೂಪದಲ್ಲಿ ಯಾವಾಗಲೂ ಎತ್ಕೋತಾರೆ, ಮಾತಾಡಿಸ್ತಾರೆ, ಕಳಿಸ್ಕೊಡ್ತಾರೆ. ಅಂಥದ್ದು ಯಾವುದರ ಅಚಾತುರ್ಯಲ್ಲಿ ಏನೂ ಆಗೇ ಇಲ್ಲ. ನನ್ನ ಮಗಳಿಗೆ ನಮ್ಮ ಮನೆತನಕ್ಕೆ ಕುಂದು ತರ್ತಕ್ಕಂಥ ರೀತಿಯಲ್ಲಿ ಆಯೋಗದವರೆಲ್ಲ ಮಾಡಿದ್ದಾರೆ. ಮತ್ತು ಸೋಷಿಯಲ್ ಮೀಡಿಯಾದವರು ಕೂಡ ಅದು ಒಂದು ಬ್ಲರ್ ಮಾಡಿ ತಿರುಚಿ ನಮ್ಮ ಮನೆತನಕ್ಕೆ ಭಾಳ ದೊಡ್ಡ ಕುಂದು ತಂದಿದ್ದಾರೆ. ನಾವು ಕೂಡ ಅವ್ರ ಸರಿ ಸಂಪರ್ಕ ಮಾಡಿ ಮಾತಾಡಿದ್ರೆ ಅವ್ರು ಹೇಳ್ತಾರೆ, ನಾವು ಕೂಡ ಯಾರು ಈ ಕೇಸ್ ಮಾಡಿದರೆ ಅವ್ರ ಮೇಲೆ ನಾವು ಉಲ್ಟಾ ಕೇಸ್ ಮಾಡ್ತೀವಿ, ಅವ್ರ ಮೇಲೆ ಆಯೋಗದ ಮೇಲೆ ಕೇಸ್ ಮಾಡ್ತೀವಿ, ಮತ್ತು ಜಿಲ್ಲಾಧಿಕಾರಿ ಮೇಲೆ ಕೇಸ್ ಮಾಡ್ತೀವಿ. ನಾವು ಸುಮ್ಮನೆ ನಮ್ಮ ಶ್ರೀಮತಿ ಪೂರ್ಣಿಮಾ PM ಬಿರಾದರ್ ಚಾರಿಟೇಬಲ್ ಡಯಾಲಿಸಿಸ್ ಕೇಂದ್ರದ 5ನೇ ವಾರ್ಷಿಕೋತ್ಸವವು ಮಾರ್ಚ್ 1ರಂದು ಬೆಳಗ್ಗೆ 10:30 ನಗರದ MR ಮೆಡಿಕಲ್ ಕಾಲೇಜು ಸ್ನ್ಯಾಕ್ ಬಿಲ್ಡಿಂಗ್ನಲ್ಲಿ ನಡೆಯಲಿದೆ ಎಂದು ಕೇಂದ್ರದ ಅಧ್ಯಕ್ಷ ಶರಣುಪಪ್ಪ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶರಣಬಸವ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಮಾತೋಶ್ರೀ ದ್ರಾಕ್ಷಾಯಣಿ ಅಪ್ಪ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನಾಡೋಜ ಡಾಕ್ಟರ್ PS ಶಂಕರ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಡಯಾಲಿಸಿಸ್ ಕೇಂದ್ರದ 5ನೇ ವರ್ಷಗಳ ಸೇವೆ ಕುರಿತಾದ ಸಾಕ್ಷ್ಯಚಿತ್ರ ಬಿಡುಗಡೆ ಮಾಡಲಿದ್ದಾರೆ. ಇನ್ನು ಅನೇಕ ಪೂಜ್ಯರು ಗಣ್ಯರು ಉಪಸ್ಥಿತರಿರಲಿದ್ದು ಅಂದಿನ ದಿನ ಸೇವಾರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಸಹ ಹಮ್ಮಿಕೊಳ್ಳಲಾಗಿದೆ ಎಂದರು. ಪೂರ್ಣಿಮಾ PM ಬಿರಾದರ್ ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ ಲಾಸ್ಟ್ ಒಂದು 5 ವರ್ಷದಿಂದ ತನ್ನದೇ ಆದಂಥ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಬಡ ಕಿಡ್ನಿ ಏನು ಫೇಲ್ ಆಯ್ತಾ ಆ ರೋಗಿಗಳಿಗೆ 5 ವರ್ಷದಿಂದ ಒಂದು ಒಳ್ಳೆಯ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ಬರ್ತಾ ಇದೆ. ಸುಮಾರು ಇಲ್ಲಿವರೆಗೆ 17,000ಕ್ಕೂ ಹೆಚ್ಚಿನ ಒಂದು ಉಚಿತ ಡಯಾಲಿಸಿಸ್ ಕ್ರಿಯೆಗಳು ಈ ಒಂದು ಸಂಸ್ಥೆಯಿಂದ ಆಗಿದೆ. ಈ ಒಂದು ಉಚಿತವಾಗಿ ನಾವು ನಡೆಸ್ಕೊಂಡು 5 ವರ್ಷ ಸಕ್ಸಸ್ಫುಲ್ ಆಗಿ ಬಂದಿದ್ದೇವೆ. ಇದಕ್ಕೆ ಕಾರಣಕರ್ತರಾದಂಥ ಕಲಬುರಗಿಯಲ್ಲಿ ದಾನಿಗಳಾಗಿರ್ಬೋದು, ಇವತ್ತು ದಿವಸ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು, ಸಾಕಷ್ಟು ಒಂದು ನಿಸ್ವಾರ್ಥ ರೀತಿಯಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಪೂರ್ಣಿಮಾ PM ಬಿರಾದರ್ ಅವರನ್ನು ನೆನೆಸುತ್ತಾ ಅವರ ಒಂದು ನೆನಪಿಗೋಸ್ಕರ ಈ ಬಾರಿ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡು ಸುಮಾರು ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಗಣ್ಯ ಡಾಕ್ಟರ್ಸ್ಗೆ ಇವತ್ತಿನ ದಿವಸ ನಾವು ಒಂದು ವೈದ್ಯರತ್ನ ಒಂದು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೇವೆ. ಇದು ಮೊದಲನೆಯ ಒಂದು ಪ್ರಶಸ್ತಿ ಪ್ರದಾನ. ಇದು ನಮ್ಮ ಪೂರ್ಣಿಮಾ ಬಿರಾದರ್ ಅವರ ನೆನಪಿಗೋಸ್ಕರ ನಾವು ಶುರು ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಕಲಬುರಗಿ ನಗರದ ಒಂದು ಹಿರಿಯ ವೈದ್ಯರು, ಮೊದಲನೇದಾಗಿ ಕಲಬುರಗಿ ಜಿಲ್ಲೆಯ ಶಾಪುರ ತಾಲೂಕಿನ ಡಾಕ್ಟರ್ ಶ್ರೀಕಾಂತ್ ರುದ್ರಪ್ಪ ಶೇಣೂರ್ ಇವರು ಶಸ್ತ್ರಚಿಕಿತ್ಸೆಗಾರರು.
ಅವರು ಸುಮಾರು 50 ವರ್ಷದಿಂದ ಶಾಪುರ ಅಂತ ಒಂದು ಸಣ್ಣ ಒಂದು ಊರು, 50 ವರ್ಷದಿಂದ ಎಷ್ಟು ಇರಬೇಕು ಶಾಪುರ ಅಂತ ಒಂದು ಭಾಗದಲ್ಲಿ ಸೇವೆ ಸಲ್ಲಿಸ್ತೇವೆ ದಿವಸ 50 ವರ್ಷಕ್ಕೂ ಹೆಚ್ಚು ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ಈ ಒಂದು ಸಂದರ್ಭದಲ್ಲಿ ವೈದ್ಯ ಪ್ರಶಸ್ತಿಯನ್ನು ನೀಡಿ ಕಿಸಿಯಿಂದ ನಾವು ಸನ್ಮಾನಿಸ್ತಾ ಇದ್ದೇವೆ. ಅದಲ್ಲದೆ ನಮ್ಮ ಕಲಬುರಗಿ ನಗರದ ಹಿರಿಯ ವೈದ್ಯರು ಹಾಗೂ ರಕ್ತ ಪರೀಕ್ಷಾ ಒಂದು ಕೇಂದ್ರ ಅಂದರೆ ಮೆಡಿಲ್ಯಾಬ್ ಅಂತ ಸರ್, ಸುಮಾರು 50 ವರ್ಷಗಳ ಒಂದು ಕಾಲ ಅವರು ಕಲಬುರಗಿಯಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಅವರಿಗೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಪೂರ್ಣಿಮಾ ಬಿರಾದರ್ ಮೆಮೊರೇಬಲ್ ಒಂದು ಪ್ರಶಸ್ತಿ ಡಾಕ್ಟರ್ ಅಂದರೆ ವೈದ್ಯರತ್ನ ಪ್ರಶಸ್ತಿ ಕೊಟ್ಟು ಸನ್ಮಾನಿಸ್ತಾ ಇದ್ದೇವೆ. ಅದೇ ರೀತಿ ಡಾಕ್ಟರ್ SC ದೇಸಾಯಿ ಗಿರೀಶ್ ಸ್ಕ್ಯಾನಿಂಗ್ ಆ್ಯಂಡ್ ಎಕ್ಸ್ರೇ ಸೆಂಟರ್, ಅವರು ಕೂಡ ಸುಮಾರು ಅಂದರೆ ಕಲಬುರಗಿನಲ್ಲಿ 50 ವರ್ಷಕ್ಕೂ ಹೆಚ್ಚು ಅವರು ತಮ್ಮ ಸೇವೆ ಸಲ್ಲಿಸ್ತಾ ಭಾಳಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಈ ಜನರಿಗೆ ಸಹಾಯಕಾರಿಯಾಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪೂರ್ಣಿಮಾ ಬಿರಾದರ್ ಮೆಮೊರೇಬಲ್ ವೈದ್ಯರತ್ನ ಪ್ರಶಸ್ತಿನಿಂದ ಸನ್ಮಾನಿಸ್ತಾ ಇದ್ದೇವೆ. ಅದೇ ರೀತಿ ಡಾಕ್ಟರ್ ಬಸವರಾಜ್ ಕೋಟ್ಲಿ ಅವರು ಕೂಡ ಸುಮಾರು 50 ವರ್ಷಕ್ಕೂ ಹೆಚ್ಚು ಕಲಬುರಗಿಯಲ್ಲಿ ಅವರು ಫ್ಯಾಮಿಲಿ ಫಿಸಿಷಿಯನ್ ಆಗಿ ಕೆಲಸ ಮಾಡ್ತಾ ಭಾಳಷ್ಟು ಬಡವರಿಗೆ ಹೆಲ್ಪ್ ಮಾಡಿದ್ದಾರೆ. ಅವರಿಗೆ ಕೂಡ ನಾವು ಪೂರ್ಣಿಮಾ ಬಿರಾದರ್ ಮೆಮೊರೇಬಲ್ ಒಂದು ವೈದ್ಯರತ್ನ ಅವಾರ್ಡ್ ಕೊಡ್ತಾ ಇದ್ದೀವಿ. ಅದಲ್ಲದೆ ಡಾಕ್ಟರ್ K. ವಿಜಯ್ ಮೋಹನ್ ಅವರು ಕೂಡ ಒಂದು ಜನರಲ್ ಮೆಡಿಸಿನ್, ಅವರು ಸುಮಾರು 40 ವರ್ಷಕ್ಕೂ ಹೆಚ್ಚಿಂದ ಅವರು ಕಲಬುರಗಿಯಲ್ಲಿ ಇನ್ನು ಬಡ ರೋಗಿಗಳಿಗೆ ಸಾಕಷ್ಟು ಒಂದು EPFE 95 ಪಿಂಚಣಿದಾರರ ವೇದಿಕೆ ನೇತೃತ್ವದಲ್ಲಿ ಕನಿಷ್ಠ 7,500 ರೂಪಾಯಿ ಮಾಸಿಕ ಪಿಂಚಣಿ, ತುಟಿ ಭತ್ಯೆ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ನಡೆದ ಮೆರವಣಿಗೆಯಲ್ಲಿ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯ 100 ನಿವೃತ್ತ ನೌಕರರು ಪ್ರತಿಭಟನೆ ನಡೆಸಿ ಸೇವಾ ಅವಧಿಯಲ್ಲಿನ ವೇತನದ 12% EPSಗೆ ನೀಡಿದ್ರು. ನಿವೃತ್ತಿಯ ಬಳಿಕ 1,000ರಿಂದ 1,500ರಷ್ಟು ಅಲ್ಪ ಪಿಂಚಣಿ ನೀಡಲಾಗುತ್ತಿದೆ ಎಂದು ಅಸಮಾಧಾನ ಹೊರಹಾಕಿದರು. ದೇಶಾದ್ಯಂತ 70 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರು ಸಂಕಷ್ಟದಲ್ಲಿ ಇದ್ದು ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿ ಸಲ್ಲಿಸಿದರು. ಜೊತೆಗೆ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಮನಿ ಹಾಗೂ PF ಕಚೇರಿಯ ಸ್ಥಳೀಯ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ಏತಕ್ಕಾಗಿ ಹೋರಾಟ 7,500 ಪಿಂಚಣಿ ಆಗಲೇಬೇಕು. ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಮಾಡುವ ಬಿಜೆಪಿ ಸರ್ಕಾರಕ್ಕೆ ಕಾರ್ಮಿಕ ವಿರೋಧಿ ನರೇಂದ್ರ ಮೋದಿಗೆ, ಕಾರ್ಮಿಕ ವಿರೋಧಿ ಕೇಂದ್ರ ಸರ್ಕಾರಕ್ಕೆ EPF 95 ಜಾರಿ ಆಗಲೇಬೇಕು. EPS 95 ಆ ಬೇಡಿಕೆ ಈಡೇರಿಸಲಿ ಸರ್ಕಾರ ಅಂತೇಳಿ ಸೇರಿದಂಥ ನೌಕರರು ನಾವೆಲ್ಲ ಯಾರು ಅಂತ ಹೇಳಿದ್ರೆ, ಈ ದೇಶ ಏನು GDP ಗ್ರೋತ್ ಹೇಳ್ತಾರ, ಏನು ಡೆವಲಪ್ಮೆಂಟ್ ನಾವು ಮಾಡಿದ್ದೀವಿ, ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದೀವಿ ಅಂತೇಳಿ ಸರ್ಕಾರಗಳು ಹೇಳ್ತಾವ, ಅದೆಲ್ಲ ಅಭಿವೃದ್ಧಿ ಮಾಡಿದಂಥ ನೌಕರರೇ ನಾವು ಇಲ್ಲಿ ಸೇರಿದ್ದೀವಿ. ಇವತ್ತು ನಮ್ಮನ್ನು ಬೀದಿಗೆ ತಳ್ಳಿ ಅವ್ರು ಬರೀ ಘೋಷಣೆ, ನಾವು ದೇಶ ಹಿಂಗೆ ಅಭಿವೃದ್ಧಿ ಮಾಡಿದೀವಿ, ಹಿಂಗೆ ಮಾಡಿದೀವಿ, ನಾವು ಹೆಲಿಕಾಪ್ಟರ್ ಇಷ್ಟು ತಯಾರು ಮಾಡಿದೀವಿ, ಬಾಂಬ್ ಇಷ್ಟು ತಯಾರು ಮಾಡಿದೀವಿ, ಮಿಲಿಟ್ರಿ ಇಷ್ಟು ತಯಾರು ಮಾಡಿದೀವಿ, ಕಂಪ್ನಿಗಳು ಇಷ್ಟು ಮಾಡಿದೀವಿ, ರೋಡ್ ಮಾಡಿದೀವಿ, ಶುಗರ್ ಫ್ಯಾಕ್ಟ್ರಿ ನಡೆಸ್ತೀವಿ, ಸಿಮೆಂಟ್ ಇಂಡಸ್ಟ್ರಿ ನಡೆಸ್ತೀವಿ, ಅದೆಲ್ಲ ನಡೆಸಿ ಮಾಡಿದಂಥ ನೌಕರರು ನಾವು ಅವ್ರು ಬರೀ ನಾಯಕರು, ಅವ್ರು ಬರೀ ಘೋಷಣೆ ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ಅವ್ರ ವಿರುದ್ಧ ಏನು ದ್ವೇಷ ಅಸಹ್ಯ ಇಲ್ಲ, ಆದರೆ ಯಾರು ಈ ದೇಶ ಕಟ್ಟೋ ಸಲುವಾಗಿ ಶ್ರಮಿಸಿದ್ದಾರೆ ಅಂಥ ನೌಕರ ವರ್ಗಕ್ಕೆ ನೀವು ಬೀದಿಗೆ ತಳ್ಳಿ ನೀವು ಮಜಾ ಉಡಾಯಿಸ್ಬೇಡ್ರಿ. ದಯವಿಟ್ಟು ಆಡಳಿತ ನಡೆಸುವಂಥ ಸರ್ಕಾರಕ್ಕೆ ನನ್ನ ಬೇಡಿಕೆ ಇಷ್ಟೇ. ನಮ್ಮವರು ನಾವೆಲ್ಲ ನೌಕರಿ ಮಾಡ್ತಾ ಇದ್ದಾಗ ನಾವೆಲ್ಲ ಕೆಲವರಿಗೆ 58ಕ್ಕೆ ನಿವೃತ್ತಿ ಆಗಿದೆ, ಕೆಲವ್ರಿಗೆ 60 ಆಗಿದೆ, ಕೆಲವರಿಗೆ ಕಂಪ್ನಿದವರು 45-50 ವರ್ಷ ಆಗನೇ ತೆಗೆದಾರೆ ಭಾಳಷ್ಟು ಜನರಿಗೆ. ಆದರೂ ಕೂಡ 10 ವರ್ಷಕ್ಕಿಂತಲೂ ಹೆಚ್ಚಿಗೆ ಸತತವಾಗಿ ಯಾರು ಕೆಲಸ ಮಾಡಿದಾರ ಅವರಿಗೆಲ್ಲ ಈ PF ಕೊಡಬೇಕು ಮತ್ತು ಅವ್ರಿಗೆ ಪೆನ್ಷನ್ ಕೊಡಬೇಕು, ಈ EPS ಕೊಡಬೇಕು, ಎಂಪ್ಲಾಯ್ಮೆಂಟ್ ಪೆನ್ಷನ್ ಸ್ಕೀಮ್ನಲ್ಲಿ ಕೊಡಬೇಕು ಅಂಥೇಳಿ ಬೇಡಿಕೆ ಇದೆ. ಸರ್ಕಾರವೇ ಘೋಷಣೆ ಮಾಡಿದೆ. ಆದರೆ ಇಲ್ಲಿ ಸೇರಿದಂಥ ಎಲ್ರಿಗೂ 1,000ಕ್ಕಿಂತಲೂ ಹೆಚ್ಚಿಗೆ ಪೆನ್ಷನ್ ಯಾರಿಗೂ ಬರ್ತಾ ಇಲ್ಲ. ದಯವಿಟ್ಟು ಕೇಂದ್ರ ಸರ್ಕಾರ ಇದು ಗಮನ ಕೊಟ್ಟು ಕೇಳಬೇಕು. ಯಾರು ಈ ದೇಶ ಕಟ್ಟಿದ್ದಾರೆ
ವಿಶ್ವವಿದ್ಯಾಲಯಗಳ ನೇಮಕಾತಿಗಳಲ್ಲಿ ವಿವಿಗಳನ್ನು ಒಂದು ಘಟಕವನ್ನಾಗಿ ಮಾಡಿ ಉಪಸಮಿತಿ ರಚಿಸಲು ಹೊರಟ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ ಅವರ ನಿರ್ಧಾರ ಖಂಡನೀಯ. ಮೊದಲು ಯಾವ ರೀತಿ ನಿಯಮಗಳಿದ್ವೋ ವಿಷಯವಾರು ಹಾಗೆ ನೇಮಕಾತಿ ಮಾಡಿಕೊಳ್ಳಬೇಕು ಎಂದು ಶೋಷಿತ ಜನಜಾಗೃತಿ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಜವಳಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಯಾವುದೇ ಹುದ್ದೆ ಸರ್ಕಾರ ಅಥವಾ ವಿಶ್ವವಿದ್ಯಾಲಯಗಳು ಭರ್ತಿ ಮಾಡಬೇಕಾದ್ರೆ ಮೊದಲು ಎ ಗುಂಪಿನಲ್ಲಿರುವ ಮಾದಿಗ ಸಮುದಾಯದವರಿಗೆ ಹುದ್ದೆ ದೊರಕುವಂತಾಗಬೇಕು. ಹಿಂದೆ ಇರುವ ವಿವಿಗಳ ನಿಯಮದಂತೆ ವಿಷಯವಾರು ಹುದ್ದೆಗಳನ್ನ ನೇಮಕಾತಿ ಮಾಡಿಕೊಳ್ಳಬೇಕು. ವಿವಿಗಳನ್ನು ಒಂದು ಘಟಕವನ್ನಾಗಿ ಮಾಡಿ ಉಪಸಮಿತಿ ರಚನೆ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲಾ ವಿಶ್ವವಿದ್ಯಾಲಯಗಳ ಎದುರುಗಡೆಗೆ ಬೃಹತ್ ಮಟ್ಟದ ಹೋರಾಟವನ್ನ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಾಗಮೋಹನ್ ದಾಸ್ ಆಯೋಗ ಒಂದು ಕಮಿಟಿಯನ್ನ ಮಾಡಿದೆ. ಒಳ ಮೀಸಲಾತಿಯಲ್ಲಿ ABC ಅಂದ್ರೆ ಮೂರು ಗುಂಪುಗಳನ್ನ ಮಾಡಿ ವಿಂಗಡಣೆಯನ್ನು ಮಾಡಿದ್ದಾರೆ. ಆ ಮೂರು ಗುಂಪುಗಳಲ್ಲಿ ಮಾದಿಗ ಸಮುದಾಯಕ್ಕೆ ಎ ಗುಂಪಿನಲ್ಲಿ ಇರಿಸಿದ್ದಾರೆ. ಏನಕ್ಕೆ ಆಯೋಗ ಮಾದಿಗ ಸಮುದಾಯಕ್ಕೆ ಎ ಗುಂಪಿನಲ್ಲಿ ಇರಿಸಿದ್ದಾರೆ ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಅತ್ಯಂತ 101 ಜಾತಿಗಳಲ್ಲಿ ಹಿಂದುಳಿದಂಥ ಜಾತಿ ಯಾವುದಾದ್ರಿದ್ರೆ ಅದು ಮಾದಿಗ ಸಮುದಾಯ ಅಂತೇಳಿ ಸರ್ವೆ ಮೂಲಕ ಅದನ್ನು ಪರಿಗಣಿಸಿ ಆಯೋಗ ಎ ಗುಂಪಿನಲ್ಲಿ ಇಳಿಸಿದೆ ಅದನ್ನು. ಮತ್ತೆ ಈ ಬಿ ಮತ್ತು ಸಿ ವರ್ಗದ ಏನಿದ್ದಾರಲ್ಲ ಇವ್ರ ಜೊತೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮಾದಿಗ ಸಮುದಾಯ ಮೇಲೆ ಬರಬೇಕು, ಸಮಾನಾಂತರವಾಗಿ ಬರಬೇಕಾದ್ರೆ ಇನ್ನೂ ಮಿನಿಮಮ್ 50 ವರ್ಷಗಳಾದರೂ ಬೇಕು. ಹಾಗಾಗಿ ಇವರನ್ನ ಎ ಗುಂಪಿನಲ್ಲಿ ಸೇರಿಸಿ ಸರ್ಕಾರದಲ್ಲಿ ಅಥವಾ ವಿವಿಗಳಲ್ಲಿ ಯಾವುದೇ ಹುದ್ದೆಯನ್ನ ನೇಮಕ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಮೊದಲನೇ ಆದ್ಯತೆ ಮಾದಿಗ ಸಮುದಾಯಕ್ಕೆ ಕೊಡಬೇಕು ಅನ್ನೋದೇ ಆಯೋಗದ ಶಿಫಾರಸು. ಆದರೆ ಮಾನ್ಯ ಎಸ್.ವಿ. ಮಾದೇವಪ್ಪ ಸಮಾಜ ಕಲ್ಯಾಣ ಸಚಿವರು ಈ ನಿಯಮಗಳನ್ನು ಗಾಳಿಗೆ ತೋರಿ ಯಾರೋ ಕೆಲವೊಬ್ಬರ ದೂರುಗಳಿಗೆ ಸ್ಪಂದನೆ ಮಾಡಿ ವಿವಿಗಳಲ್ಲಿ ಉಪ ಸಮಿತಿಗಳನ್ನು ರಚನೆ ಮಾಡಿ ಆ ಸಮಿತಿಯ ಮೂಲಕ ನೇಮಕಾತಿ ಮಾಡಬೇಕು ಅಂತ ಹೊರಟಿದ್ದಾರೋ ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು ಮತ್ತು ಸಂವಿಧಾನದ ಆಶಯಕ್ಕೆ ವಿರುದ್ಧವಾದಂಥದ್ದು. ಇದನ್ನು ಕೂಡಲೇ ಕೈ ಬಿಡಬೇಕು ಅಂತೇಳಿ ಶೋಷಿತ ಜನಜಾಗೃತ ವೇದಿಕೆ ಪತ್ರಿಕಾಗೋಷ್ಠಿಯ ಮೂಲಕವಾಗಿ ನಾವು ಆಗ್ರಹಿಸ್ತೀವಿ. ರಾಜ್ಯ ಸರ್ಕಾರವು ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಜನತಾ ಬಜೆಟ್ ಮಂಡಿಸುವಂತೆ ಎಸ್ಡಿಪಿಐನ ರಾಜ್ಯ ಕಾರ್ಯದರ್ಶಿ ಅಬ್ದುಲ್ ರಹೀಂ ಪಟೇಲ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷವು ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿದ 134 ಭರವಸೆಗಳನ್ನು ಇನ್ನೂ ಸಂಪೂರ್ಣವಾಗಿ ಜಾರಿಗೆ ತಂದಿಲ್ಲ. ಇದು ವಿಷಾದಕರವಾಗಿದೆ. ಪ್ರಸ್ತುತ ವರ್ಷದ ಬಜೆಟ್ನಲ್ಲಿ ಎಲ್ಲಾ ಯೋಜನೆಗಳನ್ನು ಘೋಷಿಸಿ ಪ್ರಾಯೋಗಿಕವಾಗಿ ಜಾರಿ ತರಬೇಕು ಎಂದು ಒತ್ತಾಯಿಸುತ್ತೇವೆ ಎಂದರು. ಸಾಮಾಜಿಕ ನ್ಯಾಯ, ಆರ್ಥಿಕ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವದ ಸಂವಿಧಾನದ ಆದರ್ಶಗಳಿಗೆ ಅನುಗುಣವಾಗಿ 2026-27 ರಾಜ್ಯ ಬಜೆಟ್ನಲ್ಲಿ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಮತ್ತು ಶೋಷಿತ ವರ್ಗಗಳ ಕಲ್ಯಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಒತ್ತಾಯಿಸಿದರು. ಸ್ಟೇಟ್ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಡೆಮೋಕ್ರಸಿಯಲ್ಲಿ ರೂಲಿಂಗ್ ಪೊಲಿಟಿಕಲ್ ಪಾರ್ಟೀಸ್, ರೂಲಿಂಗ್ ಗವರ್ಮೆಂಟ್ಗೆ ಬಜೆಟ್ ಪ್ರಿಪೇರ್ ಮಾಡುವ ಅವರಿಗೆ ಹಕ್ಕಿದೆ. ಬಟ್ ಡೆಮೋಕ್ರಸಿಯಲ್ಲಿ ಅಪೋಸಿಷನ್ ಪೊಲಿಟಿಕಲ್ ಪಾರ್ಟೀಸ್ಗೂ ಆ ಬಜೆಟ್ನಲ್ಲಿ ಪಾತ್ರ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದಕ್ಕೆ 2 ವರ್ಷದಿಂದ ಸತತ, ಲಾಸ್ಟ್ ಇಯರ್ನು ಮತ್ತು ಈ ವರ್ಷನೂ ನಾವು ಜನತಾ ಬಜೆಟಲ್ಲಿ ಅಂತ ನಾವು ಖುದ್ದಾಗಿ ಒಂದು ಬಜೆಟನ್ನು ಪ್ರಿಪೇರ್ ಮಾಡಿದ್ದೀವಿ. ಈ 2026 ನಾವು 16th February 2026 ಫ್ರೀಡಮ್ ಪಾರ್ಕಲ್ಲಿ ಒಂದು ಕಾನ್ಫರೆನ್ಸ್ ಮಾಡಿ ಆ ಬಜೆಟಲ್ಲಿ ನಾವು ಪೀಪಲ್ಸ್ ಬಜೆಟ್ ಅಂತ ಅಲ್ಲಿ ಪೇಪರ್ ರಿಲೀಸ್ ಮಾಡಿದ್ದೀವಿ. ಆ ಪ್ರೋಗ್ರಾಮಲ್ಲಿ ಶ್ರೀ ರಾಮಲಿಂಗಂ ರೆಡ್ಡಿ ಕ್ಯಾಬಿನೆಟ್ ಮಿನಿಸ್ಟರ್ ಆ ಪ್ರೋಗ್ರಾಮ್ಗೆ ಬಂದು ನಾವು ಅಲ್ಲಿ ಅವರಿಗೆ ಆ ಡಿಮ್ಯಾಂಡನ್ನು ಕೊಟ್ಟಿದ್ದೇವೆ. ನಮ್ಮ ಡಿಮ್ಯಾಂಡ್ ಏನಂದರೆ, ನಾವು ಏನು ಬಜೆಟ್ ಪ್ರಿಪೇರ್ ಮಾಡಿದ್ದೀವಿ ಆ್ಯಸ್ ಎ ಅಪೋಸಿಷನ್ ಪೊಲಿಟಿಕಲ್ ಪಾರ್ಟಿ, ನಮ್ಮನ್ನು ಮತ್ತು ನಾವು ಫೆಲೋ ಸಿಟಿಸನ್ಸ್ ವತಿಯಿಂದ ನಾವು
ಅವ್ರಿಗೆ ಡಿಸ್ಕಷನ್ ಮಾಡಿ ಏನೇನು ಪಾಯಿಂಟ್ಸ್ ಬಜೆಟಲ್ಲಿ ಬರಬೇಕು, ಏನು ಆಶಯ ಇದೆ ಅವ್ರದ್ದು, ಅದು ಎಲ್ಲ ಸ್ಟಡಿ ಮಾಡಿ ಆ ಬಜೆಟನ್ನು ಪ್ರಿಪೇರ್ ಮಾಡಿದ್ದೀವಿ. ಸೊ ಆ ಬಜೆಟಲ್ಲಿ ಎಜುಕೇಷನ್ ಸೆಕ್ಟರ್, ಲ್ಯಾಂಡ್, ಹೌಸಿಂಗ್, ಸರ್ವಿಸ್ ಸೆಕ್ಟರ್, ಫಾರ್ಮರ್ಸ್, ಯೂತ್, ಲೇಬರ್ ವೆಲ್ಫೇರ್ ಎಲ್ಲ ಡಿಪಾರ್ಟ್ಮೆಂಟ್ಸ್ ಬಗ್ಗೆ ಸಂಶೋಧನೆ ಮಾಡಿ ಆ ಬಜೆಟನ್ನು ನಾವು ಕೊಟ್ಟಿದ್ದೇವೆ. ಸೊ ನಮ್ಮ ಬೇಡಿಕೆ ಏನಂದರೆ ಆ್ಯಸ್ ಎ ಅಪೋಸಿಷನ್ ಪಾರ್ಟಿನೂ ನಮ್ಮನ್ನು ಕೇಳಬೇಕು. ಯಾಕಂದರೆ ನಾವು ಸಿಟಿಸನ್ಸ್, ಕನ್ನಡಿಗ ಸಿಟಿಸನ್ಸ್ ಜೊತೆ ನಾವು ಪರಸ್ಪರ ಆಗಿ ಕಾಂಟ್ಯಾಕ್ಟಲ್ಲಿದ್ದೇವೆ. ಅವ್ರದ್ದು ಆಶೆ ಏನಿದೆ ನಾವು ಆ ಬಜೆಟ್ ಮುಖಾಂತರ ಅವ್ರಿಗೆ ಕೊಟ್ಟಿದ್ದೇವೆ. ಆ ಸ್ಟೇಟ್ ಬಜೆಟ್ ಪ್ರಿಪೇರ್ ಲಿಸ್ಟ್ ಮಾಡಿ ಕೊಟ್ಟಿದ್ದೇವೆ. ಮತ್ತು ಸ್ಪೆಷಲಿ ಹೈದರಾಬಾದ್ ಕರ್ನಾಟಕ ರೀಜನ್ಗೋಸ್ಕರ ಯೂಶ್ವಲಿ KKRDB 5,000 ಕೋಟಿ ಕೊಡ್ತಾ ಇದ್ದಾರೆ. ಬಟ್ ಆ ಬಜೆಟ್ ಸಾಕಾಗ್ತಾ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ಸೊ ನಮ್ಮ ಡಿಮ್ಯಾಂಡ್ ಏನಂದರೆ ಅಡಿಷ್ನಲ್ 7,000 crore KKRDBಗೆ ಕೊಡಬೇಕು. ಮತ್ತು ಒಂದು ಸೈಂಟಿಫಿಕ್ ಸ್ಟಡಿ ಮಾಡಿ, ಪ್ಲ್ಯಾನಿಂಗ್ ಮಾಡಿ, ಮತ್ತು ಎಫೆಕ್ಟಿವ್ ಹೇಗೆ ಇಂಪ್ಲಿಮೆಂಟೇಷನ್ ಮಾಡಬೇಕು, KKRDB ಏನು ಪ್ಲಾನ್ಸ್ ಇದೆ ಅದು ಮಾಡಬೇಕು. ಯಾಕಂದರೆ 5,000 ಕೊಟ್ಟಿದ್ದಾರೆ ಲಾಸ್ಟ್ ಇಯರ್. ಅದು ನೀಡ್ ಡ್ರಿವನ್ ಪ್ರೊಜೆಕ್ಟ್ಸ್ ಮಾಡ್ತಾ ಇಲ್ಲ ಅವರು. ಯಾರು MLA ಎಷ್ಟು ಕೇಳ್ತಾ ಇದ್ದಾರೆ, MLA ಡ್ರಿವನ್ ಬಜೆಟ್ KKRDB ಆಗಿಬಿಟ್ಟಿದೆ. ಸೈಂಟಿಫಿಕ್ ಸ್ಟಡಿ ಆಗಿ ಎಜುಕೇಷನಲ್ಲಿ ಎಷ್ಟು ಕೊಡಬೇಕು, ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೆ ಎಷ್ಟು ಕೊಡಬೇಕು, ಇನ್ಫ್ರಾಸ್ಟ್ರಕ್ಚರ್ಗೆ ಎಷ್ಟು ಕೊಡಬೇಕು, ಆ ಥರ ಏನು ಸೈಂಟಿಫಿಕ್ ಅಪ್ರೋಚ್ KKRDBಯಲ್ಲಿ ಇಲ್ಲ. ಮತ್ತು KKRD ಚೇರ್ಮನ್ಗೆ ಮತ್ತು ಮಿನಿಸ್ಟ್ರಿಯಲ್ ಬತ್ ಕೊಡಬೇಕು ಅಂತ ಅದನ್ನು ಡಿಮ್ಯಾಂಡ್ ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸಲ್ಲಿ ನಾವು ಈ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಈಗ ಫಾರ್ ಎಕ್ಸಾಂಪಲ್ ಗುಲ್ಬರ್ಗ ಡಿಸ್ಟ್ರಿಕ್ಟಲ್ಲಿ ಏನೇನು ಬೇಕಂತ ಆ ಲಿಸ್ಟನ್ನು ನಾವು ಮಾಡಿ ಕೊಡ್ತಾಯಿದ್ದೀವಿ. ಅದ್ರ ಜೊತೆಗೆ ಎಲ್ಲ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಸ್, MLAಸ್ಗೂ ನಾವು ಈ ಬೇಡಿಕೆಯಿಂದ ತೊಗೊಂಡು ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡ್ತಾಯಿದ್ದೀವಿ ಪೀಪಲ್ಸ್ ಬಜೆಟ್ ಹೇಗಿರಬೇಕು. ಯಾಕಂದರೆ ಅಪ್ರಾಕ್ಸಿಮೇಟ್ಲಿ 134 ಲಾಸ್ಟ್ ಎಲೆಕ್ಷನಲ್ಲಿ ಅವರು ಪ್ರಾಮಿಸಸ್ ಮಾಡಿದ್ದಾರೆ ಎಲೆಕ್ಷನ್ ಪ್ರಣಾಳಿಕೆಯಲ್ಲಿ. ಬಟ್ ಇಷ್ಟು ತನ ದೇವದುರ್ಗ ತಾಲೂಕಿನ ತಹಸೀಲ್ದಾರ್ ಆಗಿರುವ ಶ್ರೀಮತಿ ನಾಗಮ್ಮ ಮತ್ತು ಬೀದರ್ ಜಿಲ್ಲೆಯ ವಾಣಿಜ್ಯ ತೆರಿಗೆ ಇಲಾಖೆಯ ಸಹಾಯಕ ಆಯುಕ್ತರಾಗಿರುವ ಮಲ್ಲಿಕಾರ್ಜುನ ಶರಣಪ್ಪ ಇವರು ವಿಕಲಚೇತನರ ಪ್ರಮಾಣ ಪತ್ರ ಸಲ್ಲಿಸಿ ಸರ್ಕಾರಿ ನೌಕರಿ ಪಡೆದಿದ್ದಾರೆ. ಈ ಕೂಡಲೇ ಇವರ ವಿರುದ್ಧ ತನಿಖೆ ನಡೆಸಬೇಕು ಎಂದು ನವ ಕರ್ನಾಟಕ ವಿಕಲಚೇತನರ ಗೌರವಧನ ಕಾರ್ಯಕರ್ತರ ಸಂಘದ ಅಧ್ಯಕ್ಷ ಅಂಬಾಜಿ ಮೇಟಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ತಹಸೀಲ್ದಾರ್ ಆಗಿರುವ ಶ್ರೀಮತಿ ನಾಗಮ್ಮ ಮತ್ತು ಬೀದರ್ ಜಿಲ್ಲೆಯ ವಾಣಿಜ್ಯ ತೆರಿಗೆ ಇಲಾಖೆಯ ಸಹಾಯಕ ಆಯುಕ್ತರಾಗಿರುವ ಮಲ್ಲಿಕಾರ್ಜುನ ಶರಣಪ್ಪ ಇವರ ಬಗ್ಗೆ ಗಂಭೀರವಾಗಿ ಸಾರ್ವಜನಿಕ ವಲಯದಲ್ಲಿ ಅನುಮಾನ ವ್ಯಕ್ತವಾಗಿದೆ. 2014ರಲ್ಲಿ KPSC ನಡೆಸಿದ ಪರೀಕ್ಷೆಯಲ್ಲಿ ಇವರು ಸ್ವಂತ ಪರೀಕ್ಷೆ ಬರೆದು ಉತ್ತೀರ್ಣರಾಗಿರುವುದಿಲ್ಲ. ವಿಕಲಚೇತನರ ಪ್ರಮಾಣ ಪತ್ರ ಸಲ್ಲಿಸಿ ಸವಲತ್ತು ಪಡೆದು ಅವರಿಂದಲೇ ಪರೀಕ್ಷೆ ಬರೆಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ದೃಷ್ಟಿ ವಿಕಲಚೇತನರ ಕೋಟಾದ ಅಡಿಯಲ್ಲಿ ಹುದ್ದೆಯನ್ನ ಪಡೆದಿದ್ದಾರೆ. ಸರ್ಕಾರದ ನಿಯಮಗಳನ್ನ ಉಲ್ಲಂಘಿಸಿ ಸಹಾಯ ಪಡೆದಿದ್ದಲ್ಲದೆ ತಾವು ದೃಷ್ಟಿ ವಿಕಲಚೇತನರು ಎಂದು ಬಿಂಬಿಸಲು ವಾಮ ಮಾರ್ಗದಿಂದ ದೃಷ್ಟಿ ವಿಕಲಚೇತನರ ಪ್ರಮಾಣ ಪತ್ರವನ್ನ ಪಡೆದಿದ್ದಾರೆ. ಇದು ಕ್ರಿಮಿನಲ್ ಅಪರಾಧವಾಗುತ್ತದೆ. ಹೀಗಾಗಿ ಇವರ ವಿರುದ್ಧ ಸಮಗ್ರವಾಗಿ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಆಗಮಿಸಿರುವಂತಹ ಎಲೆಕ್ಟ್ರಾನಿಕ್ ಮತ್ತು ಪ್ರಿಂಟ್ ಮಾಧ್ಯಮ ಸ್ನೇಹಿತರಿಗೆ ನಾನು ತುಂಬ ಹೃದಯದ ಸ್ವಾಗತ ಕೋರ್ತೀನಿ. ಇವತ್ತು ಪತ್ರಿಕಾಗೋಷ್ಠಿ ನಡೆಸಲಿಕ್ಕೆ ಕಾರಣ ಏನಪ್ಪ ಅಂದ್ರೆ 2014ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಮ್ಮ ಕಲಬುರಗಿಯ ತಾರ್ಕಲ್ ಬಡಾವಣೆಯ ಸೌತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅವರ ಮನೆಯಲ್ಲಿ ಒಬ್ಬ ಸಹೋದರಿ ವಿಕಲಚೇತನ ಕೋಟಾದಲ್ಲಿ KPSCಯಲ್ಲಿ 2014ದಾಗ ಅಪಾಯಿಂಟ್ಮೆಂಟ್ ಆಗಿರ್ತದೆ. ಈ ಪ್ರಸ್ತುತ ಅವರು ಒಬ್ಬರು ದೇವದುರ್ಗ ತಾಲೂಕಿನಾಗ ತಹಸೀಲ್ದಾರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೊಬ್ಬರು ಮಲ್ಲಿಕಾರ್ಜುನ್ ಅಂತೇಳಿ ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿ ವಾಣಿಜ್ಯ ತೆರಿಗೆ ಇಲಾಖೆ ಬೀದರ್ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವ್ರ ಬಗ್ಗೆ ಈಗಾಗಲೇ 2014ದಾಗ ಅಪಾಯಿಂಟ್ಮೆಂಟ್ ಆಗೋ ಸಂದರ್ಭದಲ್ಲಿ ಅಂಗವಿಕಲರ ಸುಳ್ಳು ಪ್ರಮಾಣ ಪತ್ರವನ್ನು ಸಲ್ಲಿಸಿ ನೇಮಕಾತಿ ಆಗ್ಯಾರ. ಅವ್ರು ಅಂಗವಿಕಲ ಅಲ್ಲ ಅನ್ನೋದು ಸಾರ್ವಜನಿಕವಾಗಿ ಚರ್ಚೆ ನಡೀತಾ ಇತ್ತು. ಈ ವಿಷಯ ನನಗೆ ಈಗ 1 ವರ್ಷ ಹಿಂದಗಡೆ ಗೊತ್ತಾಯಿತು. ಇವರು ಹಿಂದೆ ಅಪಾಯಿಂಟ್ಮೆಂಟ್ ಆಗಿರೋ ವಿಷಯ ಗೊತ್ತಿತ್ತು, ಬಟ್ ಕೋಟಾ ಯಾವುದು ಅನ್ನೋದು ಗೊತ್ತಿರಲಿಲ್ಲ. ಹೀಗಾಗಿ ನಾನು ತಾರ್ಫೆಲ್ ಬಡಾವಣೆಯಲ್ಲೇ ಹುಟ್ಟಿ ಅಲ್ಲೇ ಬೆಳೆದೀನಿ. ನಂದು 25 ವರ್ಷ ಈ ಅಂಗವಿಕಲ ಕ್ಷೇತ್ರದಾಗ ಸೇವೆ ಸಲ್ಲಿಸಿದ್ದೀವಿ. ಅಂಗವಿಕಲ ಪ್ರಮಾಣ ಪತ್ರ ದುರುಪಯೋಗ ಆಗ್ಯದ, ಇವರು ಅಂಗವಿಕಲೇ ಅಲ್ಲ ಅನ್ನೋ ಏನು ವಿಷಯ ನಡೆದ, ಅದು ನಾನು ಕೂಡ ಅದನ್ನು ನಂಬ್ತೀನಿ, ವಿಶ್ವಾಸ ಮಾಡ್ತೀನಿ. ಯಾಕಂದರೆ ಈ ನಂಬಲಿಕ್ಕೆ ಹಲವಾರು ಕಾರಣಗಳಿವೆ. ಒಂದು,
ಈ ಇಬ್ಬರಿಗೂ ಬಾಲ್ಯದಿಂದಲೂ ಇರುಳುಗಣ ಸಮಸ್ಯೆ ಅದ. ಅದು ರಾತ್ರಿ ಮಾತ್ರ ಸ್ವಲ್ಪ ಸಮಸ್ಯೆ, ಡೇದಾಗ ಅವ್ರು ನಾರ್ಮಲ್ ಪರ್ಸನ್ ಇರ್ತಾರೆ. ದ್ವಿಚಕ್ರ ವಾಹನ ಓಡಾಡ್ಸೋದಾಗಲಿ, ಕಂಪ್ಯೂಟರ್ದಲ್ಲಿ ನಾರ್ಮಲ್ ಕೆಲಸ ಮಾಡೋದಾಗಲಿ, ಅದೇ ರೀತಿ ಮೊಬೈಲಲ್ಲಿ ಸೆಲ್ಫಿ ತಗೊಳ್ಳೋದು, ಹೀಗೆ ಅನೇಕ ವಿಷಯಗಳ ಗಮನ ಹರಿಸಿದ್ರೆ ಅವರು ಅಂಗವಿಕಲ ಅಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಎರಡನೇದು ಅಂದ್ರೆ ಒಬ್ಬ ನಾವು ನೋಡಿದ್ದೀವಿ, ತಾವು ನೋಡಿರ್ಬೋದು, ದೃಷ್ಟಿ ವಿಕಲಚೇತನ ಕೋಟ ಅಂದರೆ ದೃಷ್ಟಿ ವಿಕಲಚೇತನ ಅಂದ್ರ ಮೇಲೆ ಅವರು ಒಬ್ಬಂಟಿಯಾಗಿ ಸಾಧಾರಣವಾಗಿ ನಾರ್ಮಲಾಗಿ ಓಡಾಡೋಕ್ಕಾಗಲ್ಲ. ಅವರು ಒಂಟಿಯಾಗಿ ಸ್ವತಂತ್ರವಾಗಿ ಓಡಾಡ್ತಾರೆ. ಆಮೇಲೆ ಕಾನೂನು ಚೌಕಟ್ಟಿನಲ್ಲಿ ನಮ್ಮ ಅಂಗವಿಕಲ ಅಧಿನಿಯಮಗಳು 2016 2R ಪ್ರಕಾರ ಅಂಗವಿಕಲರಲ್ಲಿ 21 ಕೆಟಗರಿ ಅಂಗವಿಕಲತೆಯೂ ಇದೆ. ಆ 21 ಕೆಟಗರಿ ಅಂಗವಿಕಲತೆಯಲ್ಲಿ ಈ ಇರುಳುಗಣ್ಣನ ಸಮಸ್ಯೆಗೆ ಅವಕಾಶ ಇಲ್ಲ. ಬ್ಲೈಂಡ್ ಮತ್ತು ಲೋ ವಿಷನ್ ಅಂತ ಇದೆ. ಈ ಬ್ಲೈಂಡ್ ಲೋ ವಿಷನ್ ಹೊರತುಪಡಿಸಿ ಇರುಳುಗಣ್ಣಿಗೆ ಅವಕಾಶ ಇಲ್ಲ. ಅದರಲ್ಲಿ ರಾತ್ರಿ ಸಮಸ್ಯೆ ಇದ್ದು ದಿನದಲ್ಲಿ ಏನಾದರೂ ಸಮಸ್ಯೆ ಇತ್ತಂದರೆ ಅವರಿಗೆ ಯಾವುದೇ ಕಾರಣಕ್ಕೆ ಅಂಗವಿಕಲ ಪ್ರಮಾಣ ಪತ್ರ ವಿತರಣೆ ಮಾಡಲಿಕ್ಕೆ ಬರಲ್ಲ ಅಂತ ಸರ್ಕಾರ ಗೈಡ್ಲೈನ್ ಇದೆ. ಅದನ್ನು ತಮ್ಮ ಸೆಕ್ಷನ್ 10 ತಮ್ಮನ್ನು ಕೊಟ್ಟಿದ್ದೀನಿ. ಅಕಸ್ಮಾತ್ ಈ ಒಂದು ಅಧಿನಿಯಮ ಪ್ರಕಾರ ಇವರೇನೋ ಸುಳ್ಳು ಇದು ಮಾಡ್ಕೊಂಡಿದ್ದಾರೆ ಅಂದ್ರೆ ಸರ್ಟಿಫಿಕೇಟ್ ಕೊಟ್ಟು ಅಪಾಯಿಂಟ್ಮೆಂಟ್ ಆಗಿತ್ತಂದ್ರೆ ನಮ್ಮ ಅಂಗವಿಕಲ ಹಕ್ಕನ್ನು ಕಸ್ಕೊಂಡಂಗೆ ಆಗ್ತದೆ. ಜೊತೆಗೆ ಅವ್ರ ಮೇಲೆ 89/21 ಪ್ರಕಾರ ಅಪರಾಧನೂ ಆಗ್ತದೆ. ಯಾವುದೇ ಒಬ್ಬ ಅಂಗವಿಕಲ 21 ಕೆಟಗರಿ ಅಂಗವಿಕಲರು ಇದ್ರೂ ಕೂಡ ಅವರಿಗೆ 40% ಎಲಿಜಿಬಲ್ ಇರಬೇಕಂತದ ರೀ. ಜೊತೆಗೆ ಇಲ್ಲಿ ಹೆಲ್ಪಿಂಗ್ ಡ್ರೈವ್ 2 ಹಂತದಲ್ಲಿ ನಾವು ತನಿಖೆಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ. ಒಂದೇನೇನಪ್ಪ ಅಂದ್ರೆ ಇವರು ಅಂಗವಿಕಲ ಕೋಟಾದಲ್ಲಿ ನೇಮಕಾತಿ ಆಗಿರೋ ಒಂದು ಕಡೆ ಇರಲಿ, ಇವರ ಪರೀಕ್ಷೆ KPSC ಪರೀಕ್ಷೆ ಗ್ರೂಪ್ A ಮತ್ತು B ಹುದ್ದೆಗೆ ಕಲಬುರಗಿ ನಗರದಲ್ಲಿರುವ ಸೈಯದ್ ಮೌಲಾನಾ ಅಖ್ತರ್ ಎಂಬುವವರು ಬೇರೆ ಬೇರೆ ಹೆಸರಿನಲ್ಲಿ ಟ್ರಸ್ಟ್ಗಳನ್ನು ತೆರೆದುಕೊಂಡು ಈ ಸಂಸ್ಥೆಗಳ ಹೆಸರಿನಲ್ಲಿ ಸಾಕಷ್ಟು ಕಡೆಯಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡಿದ್ದಾರೆ ಎಂದು ವೀರ ಕನ್ನಡಿಗರ ಸೇನೆಯ ಅಧ್ಯಕ್ಷ ಅಮೃತ್ ಸಿ ಪಾಟೀಲ್ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ನಗರದಲ್ಲಿರುವ ಸೈಯದ್ ಮೌಲಾನಾ ಅಖ್ತರ್ ಎಂಬುವವರು ಕಲಬುರಗಿಯಲ್ಲಿ 4 ಸಂಸ್ಥೆಗಳಾದ ಅಲ್ಲಂ ಪ್ರಭು ಅರ್ಬನ್ ಟ್ರಸ್ಟ್, ಮೌನೇಶ್ವರ ಟ್ರಸ್ಟ್, ಶುಭಂ ಟ್ರಸ್ಟ್, ಅಲ್ ಅನ್ಸಾರಿ ಟ್ರಸ್ಟ್, ಹೀಗೆ ವಿಜಯಪುರದಲ್ಲಿಯೂ ಬೇರೆ ಬೇರೆ ಹೆಸರಿನಲ್ಲಿ ಟ್ರಸ್ಟ್ಗಳನ್ನ ತೆರೆದುಕೊಂಡು ಈ ಸಂಸ್ಥೆಗಳ ಹೆಸರಿನಲ್ಲಿ ಸಾಕಷ್ಟು ಕಡೆಯಿಂದ ಕೋಟ್ಯಾಂತರ ಹಣವನ್ನ ಬಡ ಜನರ ಹೆಸರಿನಲ್ಲಿ, ಅಂದರೆ ಕಡು ಬಡವರಿಗೆ ಮನೆ ಕಟ್ಟಿಕೊಡಲು ಮನೆ ನೀಡುವುದಾಗಿ ಮತ್ತು ಸಾಲ ನೀಡುವುದಾಗಿ ರಾಜ್ಯ ಮತ್ತು ಅನ್ಯ ರಾಜ್ಯಗಳ ದೊಡ್ಡ ದೊಡ್ಡ ವ್ಯವಹಾರಿಕ ಮಾಲೀಕರಿಂದ ಮತ್ತು ಸರ್ಕಾರದಿಂದ ಹಾಗೂ ಕೆಲವು ದೊಡ್ಡ ಸಂಸ್ಥೆಗಳಿಂದ ಬಡ ಜನರ ಹೆಸರಿನ ಮೇಲೆ ಕೋಟ್ಯಾಂತರ ರೂಪಾಯಿ ಹಣವನ್ನು ತೆಗೆದುಕೊಂಡು ಲೂಟಿ ಮಾಡಿದ್ದಾರೆ. ಈ ಕೂಡಲೇ ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ನಮ್ಮ ಕಲಬುರಗಿ ನಗರದ MSK ಮೇಲ್ JDL ಔಟ್ನಲ್ಲಿರ್ತಕ್ಕಂಥ ಶ್ರೀಯುತ ಸೈಯದ್ ಮೌಲಾನಾ ಅಖ್ತರ್ ಇವರು ಸುಮಾರು 4 ಟ್ರಸ್ಟ್ಗಳ ಅಂದರೆ 4 ಸಂಸ್ಥೆಗಳನ್ನು ಹೊಂದಿದಂಥ ಅಧ್ಯಕ್ಷರು ಮತ್ತು ಮಾಲೀಕರು. ಮೊದಲನೇದು ಅಲ್ಲಮ್ಮ ಪ್ರಭು ಅರ್ಬನ್ ಟ್ರಸ್ಟ್ ಅಂತೇಳಿ ಒಂದು, ಎರಡನೇದು ಮೌನೇಶ್ವರ ಟ್ರಸ್ಟ್, ಮೂರನೇದು ಶುಭಂ ಟ್ರಸ್ಟ್, ನಾಲ್ಕನೇದು ಆಲ್ ಅನ್ಸಾರಿ ಟ್ರಸ್ಟ್. ಹೀಗೆ 4 ಟ್ರಸ್ಟ್ಗಳನ್ನು ಸುಮಾರು 2017ರಿಂದ ಈ ಟ್ರಸ್ಟ್ಗಳನ್ನು ನಡೆಸಿಕೊಂಡು ಬರ್ತಕ್ಕಂಥ ಶ್ರೀ ಮೌಲಾನಾ ಅಖ್ತರ್ ಎಂಬ ವ್ಯಕ್ತಿ. ಇವರು ಸುಮಾರು 1200 ಏನದ ನಮ್ಮ ಬಡ ನಾಗರಿಕರಿಗೆ ನಮಗೆ ದಾಖಲಾತಿಗಳ ಮಾಹಿತಿ ಪ್ರಕಾರ ಈಗಾಗಲೇ ನೊಂದಂಥ ತಮ್ಮೆದುರು ಕೂಡ ಕುಂತಿದ್ದಾರೆ. ಪ್ರತಿಯೊಬ್ಬ ನಾಗರಿಕರು ಕೂಡ ರೂಪಾಯಿ 5,000ರಿಂದ 20,000 ರೂಪಾಯಿವರೆಗೆ ಸಂಸ್ಥೆ ವತಿಯಿಂದ, ತನ್ನ ಸಂಸ್ಥೆ ವತಿಯಿಂದ ಮನೆಗಳನ್ನು ಕಟ್ಟಲು ಬಡ ಜನರಿಗೆ ನಾನು ಸಹಾಯಧನ ನೀಡ್ತೀನಿ, ಸಾಲ ಸೂಲ ಕೊಡ್ತೀನಿ ಅಂತೇಳಿ 5,000ರಿಂದ 20,000ಗೆ ಹಣವನ್ನು ಕಿತ್ಕೊಂಡಂಥ ವ್ಯಕ್ತಿ. ಸುಮಾರು 60 ಲಕ್ಷ ರೂಪಾಯಿ ದಾಖಲಾತಿ ಪ್ರಕಾರ. ಮತ್ತು ಇವರ ಒಂದು ಟ್ರಸ್ಟ್ನಲ್ಲಿ HDFC ಬ್ಯಾಂಕು, ಎಕ್ಸಿಸ್ ಬ್ಯಾಂಕು, ಕೋಟಕ ಮಹೇಂದ್ರ ಬ್ಯಾಂಕು ಮತ್ತು ಫೆಡರಲ್ ಬ್ಯಾಂಕ್, ಕೃಷ್ಣ ಗ್ರಾಮೀಣ ಬ್ಯಾಂಕ್, ಹೀಗೆ 4-5 ಬ್ಯಾಂಕ್ಗಳಲ್ಲಿ ಏನು ಖಾತೆಯನ್ನು ಹೊಂದಿದಂಥ ಇವರು ಸಂಸ್ಥೆಗಳಿವೆ. ಇದರಲ್ಲಿ ಲಕ್ಷಾಂತರ ರೂಪಾಯಿಯನ್ನು ಬಡ ಜನರ ಹೆಸರಿನಲ್ಲಿ ಲೂಟಿ ಮಾಡ್ತಕ್ಕಂಥದ್ದು ತಮಗೆಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ಬೋದು, ಕೊಟ್ಟಿದ್ದೀವಿ. ಫಲಾನುಭವಿಗಳ ಲಿಸ್ಟು 1200 ಇದ್ದು, ದಯಮಾಡಿ ಸ್ವಲ್ಪ ಮಾತ್ರ ಫಲಾನುಭವಿಗಳ ಲಿಸ್ಟ್ ಹಚ್ಚಿದ್ದೀವಿ. ನಾನು ಇವತ್ತು ಈ ನೊಂದಂಥ ಫಲಾನುಭವಿಗಳೇನದ ನಾಗರಿಕರು ಇವತ್ತು ನಮ್ಮ ಸಂಘಕ್ಕೆ ಬಂದು ತಮ್ಮ ಆಳುವನ್ನು ತೋಡಿಕೊಂಡಾಗ ಸಂಪೂರ್ಣವಾಗಿ ನ್ಯಾಯವನ್ನು ದೊರಕಿಸಿಕೊಡ್ತೀವಿ, ತಮ್ಮ ಜೊತೆ ಇರ್ತೀವಂತಕ್ಕಂಥ ಇವತ್ತು ಪತ್ರಿಕೆ ಕರ್ತೀವಿ. ನಾವು ಕರಿತಕ್ಕಂಥ ಉದ್ದೇಶವೇನೆಂದರೆ, ದಯಮಾಡಿ ಇವರಂಗೆ ಸಾವಿರಾರು ಜನ ಬಡ
ಏನದ ನಾಗರಿಕರು ಇವರ ಒಂದು ಆಶಯಕ್ಕೆ ಮೋಸಕ್ಕೆ ಒಳಗಾಗಿದ್ದಾರೆ. ಮೌಲಾನಾ ಎಂಬ ವ್ಯಕ್ತಿ ಅಧ್ಯಕ್ಷ, ಅವರ ಹೆಂಡತಿ ಕಾರ್ಯದರ್ಶಿ. ಆ ಸಂಸ್ಥೆಯಲ್ಲಿ ಕೂಡ ಇವರು ಸುಭಾಷ್ ಗುಂಡಪ್ಪ ಅವರು ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇವರು ಮುಖ್ಯವಾದಂಥ ಈ ಅಕ್ರಮ ವ್ಯವಹಾರಕ್ಕೆ, ಭ್ರಷ್ಟಾಚಾರಕ್ಕೆ ಮುಖ್ಯವಾದಂಥ ವ್ಯಕ್ತಿ, ಸಾಕ್ಷಿದಾರರು ಇವರೇ. ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವರು ಕಣ್ಣೆದರೆ ರಾಜ್ಯ ಮತ್ತು ಅನ್ಯ ರಾಜ್ಯಗಳಿಂದ ಕೋಟ್ಯಾಂತರ ರೂಪಾಯಿಗಳನ್ನು ನಾನು ಬಡ ಜನರಿಗೆ ನನ್ನ ಸಂಸ್ಥೆ ಮುಖಾಂತರ ಮನೆ ಕಟ್ಟಿಕೊಡ್ತೀನಿ, ಸಾಲ ಕೊಡ್ತೀನಿ, ಸಹಾಯಧನ ಮಾಡ್ತೀನಿ ಅಂತೇಳಿ ಸಾಕಷ್ಟು ಅನ್ಯ ರಾಜ್ಯಗಳಲ್ಲಿ ಕೂಡ ದೊಡ್ಡ ದೊಡ್ಡ ಸಂಸ್ಥೆಗಳ ವ್ಯಕ್ತಿಗಳಿಂದ ಮತ್ತು ಸರ್ಕಾರದಿಂದ ಸಾಕಷ್ಟು ಅನುದಾನವನ್ನು ತಂದಂಥ ಈ ಮೌಲಾನಾ ವ್ಯಕ್ತಿ. ಈ ಮೌಲಾನಾ ವ್ಯಕ್ತಿ ಮೇಲೆ ಸಂಪೂರ್ಣವಾದಂಥ ಕ್ರಿಮಿನಲ್ ಕೇಸ್ ಹಾಕಬೇಕು, ಸಂಸ್ಥೆಗಳ ತನಿಖೆ ನಡೆಸಬೇಕಂತೇಳಿ ಸುಭಾಷ್ ಗುಂಡಪ್ಪನವರು ಈಗಾಗಲೇ ಮಾನ್ಯ ಗೃಹ ಸಚಿವರಿಗೆ, ಮಾನ್ಯ IGP ಸಾಹೇಬರಿಗೆ ಮತ್ತು ಮಾನ್ಯ ವರಿಷ್ಠ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಪೊಲೀಸ್ ಠಾಣೆ ಕೂಡ ಚಿಂಚೋಳಿ ಪಟ್ಟಣದ ಪಂಚಲಿಂಗೇಶ್ವರ ಬುಗ್ಗಿ ಹತ್ತಿರವಿರುವ ತೇರ ಮೈದಾನದಲ್ಲಿ ಪರಮ ಪೂಜ್ಯ ಲಿಂಗೈಕ್ಯ ಸದ್ಗುರು ಹಾರಕೂಡದ ಶ್ರೀ ಚನ್ನಬಸವ ಶಿವಯೋಗಿಗಳ 75ನೇ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಜರುಗಿತು. ಚಿಂಚೋಳಿ ಪಟ್ಟಣದ ಪಂಚಲಿಂಗೇಶ್ವರ ಬುಗ್ಗಿ ಹತ್ತಿರವಿರುವ ತೇರ ಮೈದಾನದಲ್ಲಿ ಪರಮ ಪೂಜ್ಯ ಶ್ರೀ ಹಾರಕೂಡದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಪರಮ ಪೂಜ್ಯ ಲಿಂಗೈಕ್ಯ ಸದ್ಗುರು ಹಾರಕೂಡದ ಶ್ರೀ ಚನ್ನಬಸವ ಶಿವಯೋಗಿಗಳವರ 75ನೇ ಜಾತ್ರಾ ಮಹೋತ್ಸವ, ರಥೋತ್ಸವ ಮತ್ತು ಶಿವಾನುಭವ ಚಿಂತನ ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಮಠಾಧೀಶರು ಮತ್ತು ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸುವರ್ಣಮೂರ್ತಿ ಕಾರ್ಯಕ್ರಮ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತದೆ. ದಯವಿಟ್ಟು ಮಾನ್ಯರು ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ತಾ ಇದ್ರೆ. ಪೂಜೆ ಇದೆ, ಕನ್ನಡಕ ದಿಕ್ಕಿದೆ, ಚಸ್ಮಾ ದಯವಿಟ್ಟು ಯಾರ್ದಾದ್ರೂ ಇದೆ ನಂಬರ್ ಹೋಗ್ಬೇಕು. ನಂಬರ್ ಚಸ್ಮಾ ಇದೆ, ಯಾರ್ದಾದ್ರೂ ಕಳೆದಿದ್ರೆ ದಯವಿಟ್ಟು ಬಂದು ವೇದಿಕೆ ಹತ್ರ ಬಂದು ತೆಗೆದುಕೊಂಡು ಹೋಗ್ಬೇಕು. ಈ ಕಾರ್ಯಕ್ರಮದ ಪಾವನ ಖಂಡಿತ ಅಮೃತ ಮಹೋತ್ಸವವನ್ನು ಪರಮ ಪೂಜ್ಯರು ಗಣ್ಯರು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸ್ತಾ ಇದ್ರೆ ಜೋರಾದ ಚಪ್ಪಾಳೆ ಬರಲಿ. ಇದು ಚನ್ನಬಸವ ಶಿವಯೋಗಿಗಳ ಜ್ಯೋತಿ ಬೆಳಗ್ತಾ ಇದೆ. ಭಕ್ತರು ನಿಮ್ಮ ಕೈಯಿಂದ ಜೋರಾದ ಚಪ್ಪಾಳೆ ತರಬೇಕೆಲ್ಲರೂ. ಇದು ಗುರುವಿನ ಜ್ಯೋತಿ ಚನ್ನಬಸವ ಶಿವಯೋಗಿ. ಇನ್ನು ಇದೇ ವೇಳೆಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾರಕೂಡದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಮಾತನಾಡಿದರು. ಗುರುಲಿಂಗ ಶಿವಾಚಾರ್ಯರು ತನ್ನ ತಪಸ್ಸಿನ ಫಲದಿಂದ ಅವರ ದಿವ್ಯ ಶಕ್ತಿ, ನಿಜವಾದ ಗುರು ಹೆಂಗಿರ್ಬೇಕೆನ್ನುವುದನ್ನ ನಿಜವಾಗಿ ಹಾರಕೂಡ ಮಠದಲ್ಲಿ ಯಾರು ತೋರಿಸಿಕೊಟ್ಟಿದ್ದಾರೆ? ಗುರುಲಿಂಗ ಶಿವಾಚಾರ್ಯರು ತೋರಿಸಿಕೊಟ್ಟರು. ಅವ್ರು ಹೇಳ್ತಾ ಇದ್ರು, ಇಲ್ಲ ನನ್ನ ಗುರುವಿಗೆ ನಾನು ಒಯ್ಯಲೇಬೇಕು, ನನ್ನ ಗುರುವಿನ ಸಮಾಧಿ ನನ್ನ ಮಠದಲ್ಲಿ ಆಗ್ಲೇಬೇಕು. ಆ ಸಂದರ್ಭದಲ್ಲಿ ಹೇಳಿದಾಗ ಇಲ್ಲ ನಾ ಕೊಡಲ್ಲ. ಏನ್ ಹೇಳ್ತಾನೆ ನೀವು ಸ್ವಾಮಿ? ರುಮಾಲ್ ಕಟ್ಕೊಂಡು ನಮ್ಮಲ್ಲಿ ಐತಿ ಅಂದ್ರೆ ಇಲ್ಲೇ ಆಗ್ಬೇಕು ಸಮಾಧಿ. ಯಾರು ಚಿಂಚೋಳಿಯವರು ತಪ್ಪು ತಿಳ್ಕೊಬಾರ್ದು, ನಡೆದ ಘಟನೆ ಹೇಳ್ತಾ ಇದ್ವಿ. ಸಂದರ್ಭದಲ್ಲಿ ಗುರುಲಿಂಗ ಶಿವಾಚಾರ್ಯರು ಹೇಳ್ತಾ ಇದ್ದಾರೆ, ನೋಡ್ರಪ್ಪ, ಒಂದು ವೇಳೆ ನನ್ನ ಗುರುವಿನ ದೇಹ ವಿಭೂತಿ ಶರೀರ ನೀವು ಹಾರ್ಕೂಡಕ್ಕೆ ಕೊಡ್ಲಿಲ್ಲ ಅಂದ್ರ ನನ್ನ ದೇಹನೂ ನನ್ನ ಗುರುವಿನ ಜೊತೆ ಐಕ್ಯ ಆಗಲಿ ಅಂತ ತಿಳ್ಕೊಂಡು ಅಂತಾರ. ಅಂತ ಐಕ್ಯ ಆಗಲಿ ಅಂತ. ಆ ಸಂದರ್ಭದಲ್ಲಿ ಸಿಟ್ಟಿಗೆ ಅದು ಗೋರಪ್ಪನವರು ಕೆಲವು ಏನ್ ಮಾಡ್ತಾರೆ ಇವ ಏನಂತ ಅಂತ ತಿಳ್ಕೊಂಡು ನಿಂದಾಗ ನಿನ್ನ ಎಲ್ಲೇ ಆಗಲಕ್ಕ ಅಂದ್ಬಿಡ್ತಾರೆ. ಅಂದುಕೊಳ್ಳೆ ದಕ್ಕದ ಗಾಡಿಗೆ ತಲೆ ಹೊಡಿತಾರ, ರಕ್ತ ಸೋರ್ಲಿಕ್ಕೆ ತಲೆ ಹೊಡಿತಾರೆ. ತಲೆ ಹೊಡೆದ ರಕ್ತ ಸೋಲುವಂಥ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ದವರು PS ಎಲ್ಲ ಬರ್ತಾರೆ. ಏನ್ದಪ್ಪ ನಿಮ್ಮ ಕಂಟಕ್ಕಿದ್ರು, ಯಾಕೆ ಹಠ ಹಿಡಿತೀರಿ? ಅವ್ರ ಗುರುವಿಗೆ ಅವ್ರು ಒಯ್ತಾರ, ಅವ್ರ ಭೌತಿಕ ದೇಹ ಕೊಡ್ರಿ. ಅವ್ರ ಐಕ್ಯ ಆದ್ರೂ ಅವ್ರ ದೇಹ ಅಲ್ಲಿರ್ಬೋದು, ಆದ್ರೆ ಆತ್ಮ ಚಿನ್ನದಂತ ಪುರ ಚಿಂಚೋಳಿಯಲ್ಲೇ ಇರ್ತಾ ಇದೆ. ಅದಕ್ಕೆ ಕೊಡ್ಲಿ ಅಂತ ತಿಳ್ಕೊಂಡು ಹೇಳಿದಾಗ ಅದಕ್ಕೆಲ್ಲ ಒಪ್ಪುತ್ತಾರ. ಗುರುವಿನ ಭೌತಿಕ ದೇಹ ಅವರನ್ನ ಅವಾಗ ಸಣ್ಣದೊಂದು ಯಾವುದೋ ಗಾಡಿ, ಆ ಗಾಡಿಯಿಂದ ಹುಮ್ನಾಬಾದ್ ಪುರ ಒಯ್ತಾರೆ. ಹುಮ್ನಾಬಾದಿಂದ ಹಾರ್ಕೊಂಡು ರೋಡ್ ಇಲ್ಲ,
ತಿಥಿಗೆ ಅವ್ರು ಲಿಂಗೈಕ್ಯ ಆದ್ರ ತೃತೀಯ ಚತುರ್ಥಿ ಪಂಚಮಿ 3 ದಿನಕ್ಕೆ ಅವ್ರ ಭೌತಿಕ ವಿಭೂತಿ ಶರೀರ ಹಾರ್ಕೊಡ್ದಾಗ ಹೋಗಿ ಪಂಚಮಿ ತಿಥಿಗೆ ಅವ್ರ ದೇಹ ಅವ್ರಿಗೆ ಸಮಾಧಿಯನ್ನ ಮಾಡ್ತಾ ಇದ್ದಾರೆ. 3 ದಿನ ಆದ್ರೂ ಹೆಂಗಿದ್ರು ಜೀವಂತಿದ್ದಾಗ ಹೆಂಗಿದ್ರು ಕೇವಲ ಪ್ರಾಣಂಗ ಅಷ್ಟೇ ಇರಲಿಲ್ಲ, ಅವ್ರ ವಿಭೂತಿ ಶರೀರ ಸ್ವಲ್ಪನೂ ಉಬ್ಬಿದ್ದಿಲ್ಲ, ಏನೂ ಆಗಿದ್ದಿಲ್ಲ. ಅಂತ ಆಧ್ಯಾತ್ಮದ ದಿವ್ಯ ಶಕ್ತಿ ಚನ್ನಬಸವ ಶಿವಯೋಗಿಗಳಲ್ಲಿತ್ತು ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಅಂತಹ ಪುಣ್ಯ ಪುರುಷರ ದಿವ್ಯ ಆತ್ಮ ಇವತ್ತಿನ ದಿವಸ ನನಗ ಏನ್ ಅನಿಸ್ತಾ ಇದೆ ಅಂದ್ರೆ ಇದು 75ನೇ ಜಾತ್ರಾ. 75 ವರ್ಷದವ್ರು ಬಹಳ ಜನ ಇರಲಿಲ್ಲ, ಕೆಲವೇ ಜನ ಇರಬಹುದು. ಆದ್ರೆ 75 ವರ್ಷದಿಂದ ಚಿಂಚೋಳಿಯಲ್ಲಿ ಜಾತ್ರೆಯನ್ನ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ 75ನೇ ಜಾತ್ರೆ, ಹಾರ್ಕೂಡದ ಮಣ್ಣಾಗಿದ್ದು 74ನೇ ಜಾತ್ರೆ. ಯಾಕ್ರಿ 1 ವರ್ಷ ಹಿಂದೆ ಎಲ್ಲಾದ್ರೂ ಮುಂದೆ ಇರೋಲ್ಲ ಕೇಳ್ತಾರೆ ನಮ್ಮ ಕಡೆ. ಜಾತ್ರೆದಾಗ ಮುಂದೆ ಕಾರ್ಯಕ್ರಮ ಮುಂದೆ ಮತ್ತೆ ದಾಸೋಹ ಮಾಡೋದ್ರಾಗ ಮುಂದೆ ಯಾಕ್ರಿ ಎಲ್ಲಾದ್ರ ಮುಂದೆ ಅಂದ್ರ ಅಲ್ಲಿ ಏನಾಗಿತ್ತಂದ್ರ ಎಳ್ಳಮಾಸಿಗೆ ಚನ್ನಬಸವ ಶಿವ ಲಿಂಗೈಕ್ಯ ಆದಾಗ ಮುಂದೆ ಅವತರ ಮಾಸಿ ಶಿವರಾತ್ರಿ ಅವ್ರ ಜಯಂತಿ, ಶಿವರಾತ್ರಿಗೆ ಅವ್ರ ಜಯಂತಿ ಇರ್ತದೆ, ಜಯಂತಿಗೆ ಅವ್ರು ಜಾತ್ರಾ ಮಾಡಿದ್ರು ಪ್ರಾರಂಭ. ಅದಕ್ಕಾಗಿ ಇದು 75ನೇ ಜಾತ್ರೆ. 1 ವರ್ಷದ ನಂತರ ನಾವು ಜಾತ್ರಾ ಪ್ರಾರಂಭ ಮಾಡೋದು 1952ರಲ್ಲಿ. ಅದಕ್ಕಾಗಿ ಅದು 74ನೇ ಜಾತ್ರೆ. ಇವೆಲ್ಲ ವಿಷಯ ನಿಮ್ಗೆ ಗೊತ್ತಿಲ್ಲ, ಅದಕ್ಕೆ ಸಾಂದರ್ಭಿಕವಾಗಿ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದೀನಿ. ಅದೆಲ್ಲರೂ ಕೂಡ ಅದು ಬಹಳ ಖುಷಿಯಿಂದ ಮಹಾತ್ಮರ ವಾಣಿಯನ್ನು ಕೇಳಬೇಕು, ತಿರುವಚನವನ್ನು ಕೇಳಬೇಕೆನ್ನುವಂತ. ನಂತರ ಚಿಂಚೋಳಿಯ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಮಾತನಾಡಿದರು. ಬಸವ ಕಲ್ಯಾಣ್ ಹಾರ್ಕೋಟಲ್ಲಿ ಯಾವ ತರ ಜಾತ್ರೆ ಮಾಡ್ತಾರೆ, ಎಷ್ಟು ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ, ಅದೇ ರೀತಿ ನಮ್ಮ ಚಿಂಚೋಳಿ ಭಾಗದಲ್ಲೂ ಅಷ್ಟೇ ವಿಜೃಂಭಣೆಯಿಂದ ಈ ಜಾತ್ರೆ ಮಾಡ್ತಾರೆ. ಅದಕ್ಕೆ ನಾವು ತುಂಬಾ ಪುಣ್ಯವಂತರು ಅಂತ ಹೇಳಕ್ ಬಯಸ್ತೀವಿ. ಯಾಕಂದ್ರೆ ನಿಜ ನನ್ಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಯಾವತ್ತೂ ಕಾರ್ಯಕ್ರಮ ಮಾಡಲ್ಲ, ಅವ್ರು ಎಷ್ಟು ಆದ್ಯತೆ ಹೇಳ್ಕೊಡ್ಬೇಕು ಅವ್ರಿಗೆ ಯಾವ ಕರೆಕ್ಟ್ ಆಗಿ ಗೊತ್ತಿರುತ್ತೆ ಅಪ್ಪ ಅವ್ರು. ಅದಕ್ಕೆ ನಾವು ತುಂಬಾ ಪುಣ್ಯವಂತರು ಅಪ್ಪ ಅವ್ರಿಗೆ. ನೀವು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ನಮ್ಮ ಚಿಂಚೋಳಿಯಲ್ಲೂ ಮಾಡ್ತಾ ಇದ್ದೀರಾ. ಮತ್ತೆ ನಮ್ಮದಿನವರು ಅಂತಿದ್ರು, ಅವ್ರು ನಾವು ಎಷ್ಟು ಪೂಜೆಯ ಮೇಲೆ ಭಕ್ತಿ ಇಡ್ತೀವಿ, ನಂಬಿಕೆ ಇಡ್ತೀವಿ, ಅಷ್ಟು ನಮ್ಗೆ ಒಳ್ಳೇದಾಗುತ್ತೆ. ಕೆಲವು ಸಾರಿ ನಾವು ಏನಾದ್ರು ಲೈಫಲ್ಲಿ ನಾವು ಏನ್ ನಿರೀಕ್ಷೆ ಮಾಡ್ತೀವಿ ಆ ತರ ಆಗಿಲ್ಲ ಅಂತ ಅಂದ್ರೆ ನಾವು ದೇವರ ಮೇಲೆ, ಪೂಜೆಯ ಮೇಲೆ ಸ್ವಲ್ಪ ಕೋಪ ಇರುತ್ತೆ. ಆದ್ರೆ ನಾವು ಎಲ್ಲ ಬಿಟ್ಟು ಏನು ನಾವು ಏನ್ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಾವು ಏನೆಲ್ಲ ಮರ್ತಿ ಒಂದೇ ವಿಶ್ವಾಸ ಇಟ್ಕೊಂಡು ಎಲ್ಲರಿಗೆ ಒಳ್ಳೇದಾಗ್ಬೇಕು, ಯಾರು ನಮ್ಮ ದುಶ್ಮನ್ ಇರ್ತಾರೆ ಅವರು ಕೂಡ ಒಳ್ಳೇದಾಗ್ಬೇಕಂತ ಆತರ ನಾವು ವಿಚಾರ ಮಾಡ್ತಾ ಇದ್ರೆ ಖಂಡಿತವಾಗೂ ನಮಗೂ ಒಳ್ಳೇದಾಗುತ್ತೆ. ಇದು ಭಕ್ತಿಯ ಸ್ಪಿರಿಚುವಾಲಿಟಿಯ ಪವರ್, ಇದು ಪಾಸಿಟಿವಿಟಿ ಅಂತೀವಿ. ಅದಕ್ಕೆ ತಾವೆಲ್ಲರೂ ಇದು ಯಾವುದೇ ಜಾತ್ರೆ ಇರಲಿ, ಭಕ್ತರಿಂದ ಈ ಜಾತ್ರೆ ಸಕ್ಸಸ್ಫುಲ್ ಆಗುತ್ತೆ. ಅದಕ್ಕೆ ಕಾರ್ಯಕ್ರಮವನ್ನು ತಾವು ಎಲ್ಲ ಬಂದು ಯಶಸ್ವಿಗೊಳಿಸಿದ ತಮಗೂ ಕೂಡ ನಾವು ಕೋಟಿ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಶ್ರೀಮಾನ್ ಮಹಾರಾಜ್ ನಿರಂಜನ ಜಗದ್ಗುರುಗಳು, ಡಾಕ್ಟರ್ ಗುರುಸಿದ್ದರಾಜ ಯೋಗೇಂದ್ರ ಮಹಾಸ್ವಾಮಿಗಳು, ಸಂಸದ ಸಾಗರ್ ಈಶ್ವರ್ ಖಂಡ್ರೆ, ಶ್ರೀ ಜಯಶಾಂತಲಿಂಗ ಮಹಾಸ್ವಾಮಿಗಳು, ಕಾಂಗ್ರೆಸ್ ಮುಖಂಡರಾದ ಸುಭಾಷ್ ರಾಠೋಡ್, ಕಾಡಾ ಅಧ್ಯಕ್ಷರಾದ ಬಾಬು ಹೊನ್ನನಾಯಕ್, ಸಾಹಿತಿ ಡಾಕ್ಟರ್ ಎಸ್ಎಂ ಹಿರೇಮಠ್, ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ಗೌತಮ್ ಪಾಟೀಲ್, ಮುಖಂಡರಾದ ಅಜಿತ್ ಪಾಟೀಲ್, ಶಿವಯೋಗಿ ರುಸ್ತುಂಪರ್, ಅಶೋಕ್ ಮುಗ್ದಂಪುರ್, ಕೆಎಂ ಬಾರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ರಾಜ್ಯದ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡಿದ ಮಾಜಿ ಮುಖ್ಯಮಂತ್ರಿ ದಿವಂಗತ ಕೆಸಿ ರೆಡ್ಡಿ ಅವರ ಆದರ್ಶಗಳು ನಮಗೆ ಸ್ಫೂರ್ತಿ ಹಾಗೂ ಮಾರ್ಗದರ್ಶನ ನೀಡಿವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಇಂದು ಮಾಜಿ ಮುಖ್ಯಮಂತ್ರಿ ದಿವಂಗತ ಕೆಸಿ ರೆಡ್ಡಿ ಅವರ ಪುಣ್ಯತಿಥಿಯ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಮಾಜಿ ಮುಖ್ಯಮಂತ್ರಿ ದಿವಂಗತ ಕೆಸಿ ರೆಡ್ಡಿ ಅವರಿಗೆ ಇಂದು ಗೌರವ ಅರ್ಪಿಸಲಾಗಿದೆ. ಅವರು ಸ್ವತಂತ್ರ ಭಾರತದ ರಾಜ್ಯದ ಮೊದಲ ಮುಖ್ಯಮಂತ್ರಿ. ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯರಾಗಿದ್ದ ಅವರು ಅನೇಕ ಬಾರಿ ಜೈಲು ವಾಸ ಅನುಭವಿಸಿದ್ದಾರೆ. ಮೈಸೂರು ಸಂಸ್ಥಾನವನ್ನು ಒಗ್ಗೂಡಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಮುಖ್ಯಮಂತ್ರಿಯಾಗಿ, ಕೇಂದ್ರ ಸಚಿವರಾಗಿ, ರಾಜ್ಯಪಾಲರಾಗಿ ಜನಸೇವೆಯನ್ನ ಮಾಡಿದ್ರು. ಕರ್ನಾಟಕದಲ್ಲಿ ಕಾರ್ಖಾನೆಗಳ ಸ್ಥಾಪನೆಗೆ ಶ್ರಮಿಸಿದ ಕೆಸಿ ರೆಡ್ಡಿ ಅವರು ರಾಜ್ಯದ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ, ಪ್ರಾಮಾಣಿಕ ರಾಜಕೀಯ ನಾಯಕರಾಗಿದ್ರು. ಅವರ ಆತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನ ನೀಡಲಿ ಹಾಗೂ ಅವರ ಆದರ್ಶಗಳು ಸದಾ ನಮಗೆ ಮಾರ್ಗದರ್ಶನ ನೀಡಿದೆ ಎಂದು ತಿಳಿಸಿದರು. ದಿವಂಗತ ಕೆಸಿ ರೆಡ್ಡಿ ಅವರ ಇವತ್ತು ಪುಣ್ಯತಿಥಿ. ಅವರಿಗೆ ಸರ್ಕಾರದ ಪರವಾಗಿ ಮತ್ತು 7 ಕೋಟಿ ಜನರ ಪರವಾಗಿ ಮಾಲಾರ್ಪಣೆಯನ್ನು ಮಾಡಿ ಅವರಿಗೆ ಸರ್ಕಾರ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಕೆಸಿ ರೆಡ್ಡಿಯವರು ಸ್ವತಂತ್ರ ಭಾರತದ ಮೊದಲನೇ ಮುಖ್ಯಮಂತ್ರಿ.
ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕ ಸಾರಿ ಜೈಲು ವಾಸವನ್ನು ಅನುಭವಿಸಿದರು. ಮತ್ತು ಭಾಳ ಮುಖ್ಯವಾಗಿ ಭಾರತ ಸ್ವಾತಂತ್ರ್ಯ ಆದಮೇಲೆ ಮೈಸೂರು ಸಂಸ್ಥಾನವನ್ನು ಒಕ್ಕೂಟದಲ್ಲಿ ಸೇರಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು. ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತು ಕೇಂದ್ರದ ಸಚಿವರಾಗಿ ರಾಜ್ಯಪಾಲರಾಗಿ ಭಾಳಷ್ಟು ಜನಸೇವೆಯನ್ನು ಮಾಡಿದ್ದಾರೆ. ಆಮೇಲೆ ಕಾರ್ಖಾನೆಗಳನ್ನು ಕರ್ನಾಟಕದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಕೇಂದ್ರದ ಕಾರ್ಖಾನೆಗಳು ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದಾರೆ. ಸೊ ಅಂಥವರು ನಾವು ಅಗಲಿಕೆಯಿಂದ ರಾಜಕೀಯವಾಗಿ ಕರ್ನಾಟಕ ಬಡವಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಒಬ್ಬ ಪ್ರಾಮಾಣಿಕವಾಗಿದ್ದಂಥ ವ್ಯಕ್ತಿ, ಅವ್ರ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಕೆಲಸವನ್ನು ಮಾಡೋಣ. ಅವರು ಯಾವ ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿದ್ದಾರೆ ಆ ಮೇಲ್ಪಂಕ್ತಿನಲ್ಲಿ ನಮಗೆಲ್ಲ ಮಾರ್ಗದರ್ಶನ. ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ದಾಖಲಾದ ಸುಳ್ಳು ಪೋಸ್ಕೋ ಪ್ರಕರಣ ಹಿಂದಕ್ಕೆ ಪಡೆಯುವಂತೆ ಒತ್ತಾಯಿಸಿ ಇಂದು ಕೋಲಿ ಸಮಾಜದ ವತಿಯಿಂದ ಚಿತ್ತಾಪುರ ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ರೋಜಾ ಗ್ರಾಮದ ಮಲ್ಲಯ್ಯ ಮುತ್ಯ ಅವರ ವಿರುದ್ಧ ದಾಖಲಾದ ಸುಳ್ಳು ಪೋಸ್ಕೋ ಪ್ರಕರಣ ಹಿಂದಕ್ಕೆ ಪಡೆದು ರದ್ದುಪಡಿಸಬೇಕು. ಸುಳ್ಳು ಪ್ರಕರಣ ದಾಖಲಿಸಿದ ಮತ್ತು ಅದಕ್ಕೆ ಪ್ರೋತ್ಸಾಹಿಸಿರುವ ಅಧಿಕಾರಿಗಳ ಮತ್ತು ಬಾಲಕಿಯ ಕುಟುಂಬದ ಮಾನ ಹರಾಜು ಮಾಡಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕೋಲಿ ಸಮಾಜದ ತಾಲೂಕಾ ಅಧ್ಯಕ್ಷ ನಿಂಗಣ್ಣ ಹೆಗಲೇರಿ ಅವರ ನೇತೃತ್ವದಲ್ಲಿ ಮುಖಂಡರು ಚಿತ್ತಾಪುರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ನಂತರ ತಹಸೀಲ್ದಾರ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಮಾತಾ ಮಣಿಕೇಶ್ವರಮ್ಮ ಅವರಿಗೆ, ಸಮಾಜಕ್ಕೆ ವಿಠಲ್ ಹೇರೂರ್ ಅವರಿಗೆ, ವಿಠಲ್ ಹೇರೂರ್ ಅವರಿಗೆ. ಏನ್ ಮಲ್ಲಿಕಾರ್ಜುನ್ ಅಪ್ಪಾಜಿ ಅವರ ವಿರುದ್ಧ ಪೋಸ್ಕೋ ಕೇಸ್ ಸುಳ್ಳು ದಾಖಲೆ ಯಾವುದೇ ಆಧಾರ ಸಹಿತವಿಲ್ಲದೆ ಈ ಒಂದು ಪೋಸ್ಕೋ ಕೇಸ್ ದಾಖಲೆ ಮಾಡಿದಂತ ಅಧಿಕಾರಿಗಳು ಮತ್ತು ಆ ಒಂದು ವಿಡಿಯೋ ಅಶ್ಲೀಲವಾಗಿ ಇದೆ ಅಂತೇಳಿ ಏನು ಜಾಲತಾಣಗಳದಾಗ ಅವರು ಒಂದು ಹೆಸರು ಕೆಡಿಸ್ಬೇಕಂತೇಳಿ ಕೇಸಿಂದ ಜಾಲತಾಣಗಳದಾಗ ಬಿಟ್ಟಂತ ಎಲ್ಲ ಯೂಟ್ಯೂಬರ್ಗಳಿಗೂ ಎಲ್ರಿಗೂ ಕೂಡ ಈ ಒಂದು ಅವ್ರ ಮ್ಯಾಗ ವಿರುದ್ಧವಾಗಿ ಕೇಸ್ ದಾಖಲೆ ಆಗಬೇಕು. ಈ ಒಂದು ಯಾವುದೇ ಆಧಾರ ಸಹಿತ ಇಲ್ಲದೆ ಪೊಲೀಸರು ಅದ್ರ ಮ್ಯಾಗೇನು ದಾಖಲೆ ಮಾಡಿರೋ ಪೋಸ್ಕೋ ಕೇಸ್ ಅವ್ರಿಗೆ ಕೂಡಲೇ ಅಧಿಕಾರದಿಂದ ಅಮಾನತ್ ಮಾಡ್ಬೇಕಂತೇಳಿ ಎಲ್ಲ ಚಿತ್ತಾಪುರ ತಾಲೂಕು ಕೂಲಿ ಸಮಾಜದ ವತಿಯಿಂದ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ಮಲ್ಲಿಕಾರ್ಜುನ್ ಮುತ್ಯಾಜಿ ಅವರು ಮಾಡಿರುವಂಥ ಕಾರ್ಯಗಳಿಗೆ ಯಾವುದೇ ರೀತಿಯಲ್ಲಿ ಜಾಲತಾಣದಾಗ ಬಿಟ್ಟಿಲ್ಲ. ಅದಕ್ಕೆ ಅವರು ಬೆಳೀತಾ ಇದ್ದಾರೆ ಅಂತೇಳಿ ಕೇಸಿಂದ ಅವರಿಗೆ ತುಳಿದು ನಮ್ಮ ಸಮಾಜ ಯಾವುದೇ ಗುರುಗಳು ಬೆಳಿಬಾರ್ದು ಅಂತೇಳಿ ಕೇಸಿಂದ ಅವರಿಗೆ ತುಳಿಬೇಕಂತೇಳಿ ಕೇಸಿಂದ ಷಡ್ಯಂತರದಿಂದ ಅವರ ಮಾಡಿರುವಂಥ ಒಳ್ಳೆ ಕಾರ್ಯಗಳು ಯಾವುದೂ ಲೆಕ್ಕಕ್ಕೆ ತಗೊಳ್ಳದೆ ಅವರು ಮತ್ತು ಅವರು ಹುಡುಗಿನ ಎತ್ಕೊಂಡು ಅವರು ಒಂದು ಮಗಳ ಥರ ಅವರ ರಿಲೇಷನ್ಶಿಪ್ದಾಗ ಅವ್ರ ತಂದೆ ತಾಯಿ ಒಂದು ಎಲ್ಲರೂ ರೂಮಿನಾಗ ಇದ್ದರೂ ಕೂಡ ಅವಳಿಗೆ ಎತ್ಕೊಂಡು ಆಟ ಆಡಿಸ್ಲಂತಾರಂತ ಎಲ್ರಿಗೂ ಗೊತ್ತದ. ಆ ಜಾಲತಾಣದಾಗ ಗೊತ್ತದ. ಈ ಜಾಲತಾಣದಾಗ ಆ ಹುಡುಗಿ ಬಾಲಕಿ 7 ವರ್ಷದ ಹುಡುಗಿ, ಆ ಹುಡುಗಿಗೆ ಮುಖ ಬ್ರೈಡ್ ಮಾಡದೆ ಅವಳ ಮುಖ ಕಾಣಂಗ ಆ ಜಾಲತಾಣದಾಗ ಬಿಟ್ರೆ ಆ ಹುಡುಗಿಗೆ ಮುಂದೆ ಅವಳ ಲೈಫ್ ಯಾವುದೇ ಕಾರಣಕ್ಕೆ ಬರ್ಲಾರ್ದಂಗೆ ಈ ಥರ ಒಂದು ಅನ್ಯಾಯ ಮಾಡಿದಂಥ ಆ ಒಂದು ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಅವರಿಗೆ ಅಧಿಕಾರದಾಗ ಇರ್ಲಾರ್ದಂಗ ಅವರಿಗೆ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಲೇಬೇಕು. ಈ ಸಂದರ್ಭದಲ್ಲಿ ಕೋಲಿ ಸಮಾಜದ ಗೌರವ ಅಧ್ಯಕ್ಷ ರಾಮಲಿಂಗ ಬಾನರ್, ಕರಣ್ ಕುಮಾರ್ ಆಲೂರ್, ಹನುಮಂತ ಸಂಕನೂರ್, ಮಲ್ಲಿಕಾರ್ಜುನ ಯಮನೂರ್, ಭೀಮು, ರಾಜು ಹೋಳಿಕಟ್ಟಿ, ಮಲ್ಲಿಕಾರ್ಜುನ ಆಲೂರ್ಕರ್, ಸುರೇಶ್ ಬೆನ್ಕನಹಳ್ಳಿ, ದೇವೇಂದ್ರ ಅಣ್ಕಲ್, ಪ್ರಭು ಹಲ್ಕರ್ಟಿ, ಭಾಗಣ್ಣ ಹಲ್ಕರ್ಟಿ, ಮಹಿಪಾಲ್, ದಶರಥ್ ದೊಡ್ಮನಿ, ರಾಜು ಹುಲಿ, ಗೋಳಿಡಿಗ್ಗಿ, ರಾಜು ಹುಲಿ, ಭೀಮು ಸೇರಿದಂತೆ ಅನೇಕ ಮುಖಂಡರು ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇಂದು ಜಯದೇವ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳೊಂದಿಗೆ ಸಂವಾದ ನಡೆಸಿ ಆಸ್ಪತ್ರೆಯ ಕಾರ್ಯಚಟುವಟಿಕೆಗಳನ್ನು ಪರಿಶೀಲನೆ ನಡೆಸಿದರು. ಕಲಬುರಗಿ ನಗರದ ಜಯದೇವ ಆಸ್ಪತ್ರೆಗೆ ಇಂದು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಭೇಟಿ ನೀಡಿ ರೋಗಿಗಳೊಂದಿಗೆ ಸಂವಾದ ನಡೆಸಿ ಆಸ್ಪತ್ರೆಯ ಕಾರ್ಯಚಟುವಟಿಕೆಗಳನ್ನು ಪರಿಶೀಲನೆ ನಡೆಸಿದರು.
ನಂತರ ಆಸ್ಪತ್ರೆ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಇಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡಬೇಕು, ಏನು ಫೆಸಿಲಿಟಿ ಇಲ್ಲಿ ಜನರು ಉಪಯೋಗ ಮಾಡ್ತಾ ಇದ್ದಾರೆ, ಮತ್ತು ಡಾಕ್ಟರ್ಸು ಈ ಆಸ್ಪತ್ರೆ ಈಗ ಸಾಕಷ್ಟು ಮೋರ್ ದೆನ್ 1 year ಆಯಿತು, ಈಗ 1 ವರ್ಷ ಆಯಿತು. 1 ವರ್ಷದಲ್ಲಿ ಸಾಕಷ್ಟು ಪ್ರಗತಿನೂ ಆಗಿದೆ. ಮತ್ತು ಇಲ್ಲಿ ಡಾಕ್ಟರ್ಸು ಮತ್ತು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಏನೇನು ಅವರ ಅನಿಸಿಕೆಗಳೇನಿದೆ, ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದನ್ನು ಪರಿಶೀಲನೆ ಮಾಡಲಿಕ್ಕೆ ಇವತ್ತು ನಾನು ಇಲ್ಲಿ ಜಯದೇವ ಆಸ್ಪತ್ರೆಗೆ ಬಂದಿದ್ದೀನಿ. ನಿಮಗೆ ಸುಮ್ಮನೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳಬೇಕು ಅಂದರೆ 2016ರಲ್ಲಿ ನಾವು ಜಯದೇವನ ಪ್ರಾರಂಭ ಮಾಡಿದ್ವಿ. ನಮ್ಮ ಹಳೆ ಜಿಮ್ಸ್ ಬಿಲ್ಡಿಂಗಲ್ಲಿ ಪ್ರಾರಂಭ ಮಾಡಿದ್ವಿ. ಈಗ ಅವಾಗ 2016ರಲ್ಲಿ OPD ಅಂದರೆ ವರ್ಷದ ನಾನು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾಯಿದ್ದೀನಿ, ಹೇಗೆ ಈ ಆಸ್ಪತ್ರೆ ಇಂಪ್ರೂವ್ ಆಗಿದೆ, ಇದು ಸರ್ವಿಸಸ್ ಯಾವ ರೀತಿ ಜನರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಕೊಡ್ತಾ ಇದೆ ಅಂತಕ್ಕಂಥದ್ದನ್ನು ನಿಮಗೆ ಒಂದು ಪಕ್ಷಿ ನೋಟವನ್ನು ಕೊಡ್ತಾ ಇದ್ದೀನಿ. 2016ರಲ್ಲಿ OPD 14,849, ಅಂದರೆ ನಾವು ಪ್ರಾರಂಭ ಮಾಡಿರೋ ವರ್ಷದಲ್ಲಿ. ಇಕೋ ಕಾರ್ಡಿಯೋಗ್ರಫಿ ಅವಾಗ 8,945 ಇತ್ತು. ಅಲ್ಲಿ ಅಡ್ಮಿಷನ್ನು 1,814 ಆಗಿತ್ತು. ಕ್ಯಾತ್ ಲ್ಯಾಬ್ ಪ್ರೊಸೀಜರ್ಸು 1,293, ಅಂದರೆ ಆಂಜಿಯೋಗ್ರಫಿ ಆಂಜಿಯೋಪ್ಲಾಸ್ಟಿ ಎಲ್ಲ 1,293 ಆಗಿತ್ತು. ಅವಾಗ ಯಾವುದೂ ಸರ್ಜರಿ ಇನ್ನೂ ನಾವು ಪ್ರಾರಂಭ ಮಾಡಿರಲಿಲ್ಲ. 2017ರಲ್ಲಿ ನಮ್ಮ OPD 14,000ರಿಂದ 48,000ಗೆ ಜಂಪ್ ಆಯಿತು. 48,742. ಆಮೇಲೆ ಇಕೋ ಕಾರ್ಡಿಯೋಗ್ರಫಿ 8,900ರಿಂದ 24,000 ಇಕೋ ಕಾರ್ಡಿಯೋಗ್ರಫಿ ಮಾಡಿದ್ವಿ ಆ ವರ್ಷ 17ರಲ್ಲಿ. ECG ಪ್ರಾರಂಭ ಮಾಡಿದ್ವಿ 28,164. TMT ಅದು 2,386. ಎಕ್ಸ್ರೇ 4,196. ಅಡ್ಮಿಷನ್ನು 4,220. ಕ್ಯಾತ್ ಲ್ಯಾಬ್ ಪ್ರೊಸೀಜರು 1,200ರಿಂದ 3,200ಗೆ ಜಂಪ್ ಆಯಿತು. ಇದೇ ರೀತಿ ನಾವು ಸರ್ಜರಿ ಪ್ರಾರಂಭ ಮಾಡಿದ್ವಿ 17ರಲ್ಲಿ. 111 ಸರ್ಜರಿ ಆಯಿತು ಆ ವರ್ಷ, ಕ್ಯಾತ್ ಲ್ಯಾಬ್ ಸರ್ಜರೀಸ್. ಅಂದರೆ ಇದು CABG ಅಂದರೆ ನಿಮ್ಮ ಬೈಪಾಸ್ ಸರ್ಜರಿ ಅಂತೇನಂತೀವಿ, ಓಪನ್ ಹಾರ್ಟ್ ಸರ್ಜರಿ. ಅದಾದಮೇಲೆ 2018 64,000 OPD. ಆಮೇಲೆ ಕ್ಯಾತ್ ಲ್ಯಾಬ್ ಪ್ರೊಸೀಜರ್ಸು 4,153, ಸರ್ಜರಿ 163. ಮತ್ತು 18ರಲ್ಲಿ 79,000 79,000, ಅಂದರೆ ಅದು ವಾಲ್ಯೂಮ್ ಹೇಗೆ ಜಂಪ್ ಆಗಿದೆ ನೋಡಿ. ಆಮೇಲೆ 153 ಸರ್ಜರೀಸ್ ಆಯಿತು. 21ರಲ್ಲಿ ಸ್ವಲ್ಪ ಕಮ್ಮಿ ಆಯಿತು ಕೋವಿಡ್ಗೋಸ್ಕರ, 41,000 58,000. ಮತ್ತು 22ರಲ್ಲಿ ಪಿಕಪ್ ಆಗಿ 77,000 ಆಯಿತು ನಮ್ಮ OPD. ಆಮೇಲೆ 23ರಲ್ಲಿ 89,000, 24ರಲ್ಲಿ 66,000, 25ರಲ್ಲಿ 1,27,000, ಆಲ್ಮೋಸ್ಟ್ ಡಬಲ್ ಒಂದು ವರ್ಷದಲ್ಲಿ. 25ರಲ್ಲಿ 2024ರಲ್ಲಿ ನಮ್ಮ OPD 66,761, 48,854 ಎಕೋಕಾರ್ಡಿಯೋಗ್ರಫಿ, ECG 80,449, TMT 2,509, ಎಕ್ಸ್ರೇ 7,725, ಅಡ್ಮಿಷನ್ನು 5,020, ಕ್ಯಾತ್ ಲ್ಯಾಬ್ ಪ್ರೊಸೀಜರ್ 4,055, ಸರ್ಜರೀಸ್ 187. ಇದು 24 ಇದು ಆದರೆ 25ಅಲ್ಲಿ ಸಡನ್ಲಿ ಡಬಲ್ ಆಯಿತು. ನಾವು ಹೊಸ ಇದು ಪ್ರಾರಂಭ ಮಾಡಿದ್ಮೇಲೆ 25ಅಲ್ಲಿ ಜನವರಿಲೇ ಮಾಡಿದ್ವಿ. ಜನವರಿ 25 ಮಾಡಿದ್ಮೇಲೆ ನೋಡಿ 1,00,000 ಅಂದರೆ ಡಬಲ್ ಆಯ್ತು ಡೈರೆಕ್ಟ್ಲಿ. 1,27,665 OPD ಡಬಲ್ ಆಯಿತು. ಆಮೇಲೆ ಇಕೋ ಕಾರ್ಡಿಯೋಗ್ರಫಿ 5,900, 104, 59,104. ಆಮೇಲೆ ECG 1,00,000, 4,052, TMT 2,843, ಎಕ್ಸ್ರೇ 8,457, ಅಡ್ಮಿಷನ್ 8,895. ಆಮೇಲೆ ಈಗ ನೋಡಿ 7,000 ಕ್ಯಾತ್ ಲ್ಯಾಬ್ ಪ್ರೊಸೀಜರ್ 4,055ರಿಂದ ಸಡನ್ಲಿ ಡಬಲ್, ಆಲ್ಮೋಸ್ಟ್ ಡಬಲ್ ಆಯಿತು 7,477. ಮತ್ತು ಸರ್ಜರೀಸು ಕೂಡ
187ರಿಂದ ಇಲ್ಲಿ ನಾವು ಇಲ್ಲಿ 2 OT ಮಾಡಿ ಇಲ್ಲೆಲ್ಲ ಇಂಪ್ರೂವ್ ಮಾಡಿ 501 ಸರ್ಜರೀಸ್ ಆಗಿವೆ. 187ರಿಂದ 501 ಸರ್ಜರೀಸ್ ಆಗಿವೆ. ಈ ವರ್ಷ ಇನ್ನೂ ಫಸ್ಟ್ ಜನವರಿ 1 ಮುಗಿದಿದ್ದೆ, ಆ ಸ್ಟ್ಯಾಟಿಸ್ಟಿಕ್ಸ್ ಏನು ಬರಬೇಕಾಗಿದೆ. ಹಾಗಾಗಿ ನಮ್ಮ ಜಯದೇವಾಸ್ ಇದು ನಮ್ಮ ಪೇಷಂಟ್ ನಂಬರ್ ಇನ್ಕ್ರೀಸ್ ನೋಡಿದರೆ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ವಿಭಾಗಕ್ಕೇನೆ ಒಂದು ಒಳ್ಳೆ ಸರ್ವಿಸಸ್ ಅನ್ನ ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ವೀರೇಶ್ ಪಾಟೀಲ್ ಸೇರಿದಂತೆ ಅಧಿಕಾರಿಗಳು ಇದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸು. ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾಯಿವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು.
ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 10-20 ಎಕ್ಸಾಮ್ ಕೊಡ್ತೀವಿ ನಾವು. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.